ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕೇಳುಗರೆ, ಇವತ್ತು ನನ್ನ ಜೊತೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಸ್ಟುಡಿಯೋದಲ್ಲಿ ಭಂಡಾರಹಳ್ಳಿಯ ಪ್ರಗತಿಪರ ರೈತ ದಂಪತಿಗಳಿದ್ದಾರೆ. ಇವರು ಭದ್ರಾವತಿ ತಾಲೂಕು ಭಂಡಾರಹಳ್ಳಿ ಗ್ರಾಮ. ಸುಮಾರು ವರ್ಷದಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಮಿಶ್ರವಾಗಿ ರಾಸಾಯನಿಕ ಕೂಡ ಇದೆ, ಜೊತೆಗೆ ಸಾವಯವ ಕ್ರಮ ಕೂಡ ಇವರು ಅನುಸರಿಸ್ತಾ ಇದ್ದಾರೆ. ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಶ್ರೀಧರ್ ಬಿಟಿ ಅವರೇ, ಯಾವ ವರ್ಷ ತಾವು ಕೃಷಿ ಕಡೆ ಒಲಿದ್ರಿ, ಮತ್ತೆ ವಿದ್ಯಾಭ್ಯಾಸ ಏನು ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಸಂಕ್ಷಿಪ್ತ ಪರಿಚಯದೊಂದಿಗೆ. ಸರ್, ನಾವು 92-93 ಕಾಲೇಜ್ ಡೇಸ್ ಮುಗಿಸಿದ್ವಿ, ಡಿಗ್ರಿ ಮುಗಿಸಿದ್ವಿ. ಡಿಗ್ರಿ ಮುಗಿಸಿದ ತಕ್ಷಣ ನಮ್ಮನೇಲಿ ನಾವು 4 ಜನ ಅಣ್ಣ ತಮ್ಮದಿರು, 3 ಜನನೂ ಮಿಲಿಟ್ರಿಲಿ ಇದ್ರು. ನಮಗೆ ಮಿಲಿಟ್ರಿಗೆ ಹೋಗೋ ಉದ್ದೇಶ ಬರಲಿಲ್ಲ, ಇಲ್ಲೇ ಭೂಮಿ ತಾಯಿ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಜಮೀನನ್ನು ಆಯ್ಕೆ ಮಾಡ್ಕೊಂಡ್ವಿ ಸರ್. ಜಮೀನನ್ನು ಆಯ್ಕೆ ಮಾಡ್ಕೊಂಡಾಗ ನಾವು ಅವಾಗ ಭತ್ತ ಬೆಳಿತಿದ್ವಿ. ಕಾರ್ಖಾನೆ ಇರೋದ್ರಿಂದ ಕಬ್ಬು ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಬ್ಬು ಬೆಳೆದು ಹೆಚ್ಚು ಕಡಿಮೆ 2006-07 ಕಬ್ಬು ಬೆಳೆದ್ವಿ. ಕಬ್ಬು ಅತ್ಯುತ್ತಮವಾಗಿ ಹೆಚ್ಚು ಕಡಿಮೆ ಒಂದು 3/4 ಎಕರೆಗೆ 67-68 ಟನ್ ಕಬ್ಬು ಬಂದಿತ್ತು. ಒಂದು ಕಬ್ಬು ಮ್ಯಾಕ್ಸಿಮಮ್ ಹೆಚ್ಚು ಕಡಿಮೆ 25-26 ಅಡಿ ಕಬ್ಬು ಬಂದಿತ್ತು. ಎಲ್ಲ ಪತ್ರಿಕಾ ಮಿತ್ರರು ಮತ್ತೆ ಎಲ್ಲ ನಿಮ್ಮ ಆಕಾಶವಾಣಿಯವರು ಮತ್ತೆ ಎಲ್ಲದರಲ್ಲೂ ಬಂದು ನೋಡಿ ಚೆನ್ನಾಗಿ ಒಳ್ಳೆ ನನಗೆ ಭದ್ರಾವತಿ ತಾಲೂಕು ಪ್ರಗತಿಪರ ರೈತ ಅಂತ ಅಂದ್ಬಿಟ್ಟು ಅವಾಗ ಸನ್ಮಾನ ಮಾಡಿದ್ರು. ಮತ್ತು ಅದಾದ ನಂತರ ನಾವು ಭತ್ತ ಬೆಳೆದ್ವಿ. ಈಗ ರೀಸೆಂಟಾಗಿ 2023 ಭದ್ರಾವತಿ ತಾಲೂಕು ಪ್ರಗತಿಪರ ರೈತ ಅಂತ ಅಂದ್ಬಿಟ್ಟು ತಾಲೂಕು ಮಟ್ಟದ ಪ್ರಶಸ್ತಿ ಕೊಟ್ಟರು. ಹಾಗೆ ಈಗ ಅಡಿಕೆ ಬೆಳೆದಿದ್ದೀವಿ. ಮತ್ತೆ ಅದ್ರ ಜೊತೆಗೆ ಕಮರ್ಷಿಯಲ್ ಕ್ರಾಪ್ ಆಗಿ ಮೆಣಸು ಮತ್ತು ಮೆಣಸೆಲ್ಲ ಸ್ವಲ್ಪ ಬೆಳೆದಿದ್ದೀವಿ. ಕಾಫಿ ಹೆಚ್ಚು ಕಡಿಮೆ 1.5 ಎಕರೆ ಕಾಫಿ ಹಾಕಿದ್ದೀವಿ. ಕಾಫಿನೂ ಚೆನ್ನಾಗಿದೆ. ಇವತ್ತಿನ ರೈಟಲ್ಲಿ ರೈತರು ಕುಲ ಕಸಬು ಅಂತ ಏನು ಹೇಳ್ತೀವಿ ನಾವು, ಅದನ್ನ ಸಮಗ್ರ ಕೃಷಿ ಅಂತಂದ್ರೆ ಎಲ್ಲಾನು ಇರಬೇಕು. ನಾವು ಏನಾಗಿದೆ, ರೈತರು ಆಲ್ಮೋಸ್ಟ್ ಅಲ್ಲೂ ನಾನು ನೋಡ್ದಂಗೆ ನಮ್ಮ ಭದ್ರಾವತಿ ತಾಲೂಕಲ್ಲಿ 1-5% ಮಿಶ್ರ ಬೆಳೆ ಇರಬೇಕು ಅಂತ ನನ್ನ ಅನಿಸಿಕೆ, ವೈಯಕ್ತಿಕ ಹೇಳ್ತಾ ಇರೋದು. ನಾನು ನೋಡಿರೋದು ಅಷ್ಟೇ. 1-5% ಬೇರೆ ಏನು, ಅದು ಈಗ ಕಾಫಿನೇ ಆಗಲಿ ಮತ್ತು ಕೊಕ್ಕೋನ ಅದು ಇದು ಹಾಕಿದ್ದಾರೆ. ಇನ್ನು 95% ಜನ ಅಡಿಕೆ ಬಿಟ್ಟರೆ ಪರ್ಯಾಯ ಏನೂ ಮಾಡಿಲ್ಲ ಅದರೊಳಗೆ. ಹಂಗಾಗಿ ನಾನು ರೈತರ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಮಿಶ್ರ ಬೆಳೆ ಮಾಡಿ. ಇವತ್ತು ಹೆಚ್ಚು ಕಡಿಮೆ ಅಡಿಕೆ ರೈಟಲ್ಲಿ ಕಾಫಿ ಇದೆ. ಹೌದು ಹೌದು 450-500 ರೂಪಾಯಿ ಒಂದು ಕೆಜಿ ಕಾಫಿ ಇದೆ. ಈಗ ಅಡಿಕೆ ಇದೇ ರೈಟ್ ಇದೆ, ತೊಂದರೆ ಇಲ್ಲ. ನಾಳೆ ಏನಾರ ಏರುಪೇರಾದಾಗ ಆಲ್ಟ್ರೇಟ್ ಮಾಡ್ಕೊಳ್ಳೋಕ್ಕೆ, ಜೀವನ ಮಾಡೋದಕ್ಕೆ ಎಲ್ಲ ಕರ್ತಕ್ಕೆ ಸರಿದೂಗ್ಸಕ್ಕಾಗಲ್ಲ. ಅಟ್ರೆಸ್ಟ್ ಇದ್ದಿದ್ರೆ ಅದೊಂದು 2 ಲಕ್ಷ ಇದೊಂದು 2 ಲಕ್ಷ ಬಂದರೆ ಅದು ಮ್ಯಾನೇಜ್ ಆಗ್ತಾ ಇರ್ತೈತೆ. ರೈತ ಬಂದು ನಾನು ಕೇಳೋದು, ಕಾಫಿನ ಬಾಳ್ರಿ. ಈಗ ಹೈನುಗಾರಿಕೆ ರೈತರಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದ್ದಾವೆ. ಒಬ್ಬ ಉದ್ಯೋಗಸ್ಥರಿಗೆ ಒಂದು ಲಿಮಿಟೇಷನ್ ಇರ್ತೈತೆ, ನಮಗೆ ಯಾವ್ದು ಲಿಮಿಟೇಷನ್ ಇಲ್ಲ. ಇಲ್ಲಿ ನಿರ್ಬಂಧ ಇಲ್ಲ. ನೀವು ಸ್ವತಂತ್ರವಾಗಿ ಏನು, ಈಗ 1 ಎಕರೆ ಜಮೀನು ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವೇ ಒಂದು ಸ್ವಲ್ಪ ಮೆಣಸು ಹಾಕಿದೀವಿ, ಈ ಕಾಫಿ ಹಾಕಿದೀವಿ. ಹೆಚ್ಚು ಕಡಿಮೆ ನನಗೀಗ ಅದು ಇನ್ನೂ ಹಾಕಿ ಸಣ್ಣ ಗಿಡ ಇವತ್ತು ಹೆಚ್ಚು ಕಡಿಮೆ ಒಂದು 50-60 ಸಾವಿರ ರೂಪಾಯಿ ಕಾಫಿ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಈಗ ಆಲ್ರೆಡಿ ಕಿತ್ತಿ ಒಂದು ಸ್ವಲ್ಪ ಒಣಗಿಸಿದೀವಿ. ಅದು ಬೇಜಾರ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಮಳೆಗಾಲದಲ್ಲಿ ಬರುತ್ತೆ, ಅದು ಒಂದು ಸಮಸ್ಯೆ. ಬಿಟ್ರೆ ಇನ್ನೇನು ಕಾಫಿ ಇದೇನು ತೊಂದರೆ ಇಲ್ಲ. ಕಾಫಿ ಬಿಡ್ಸೋದೊಂದು ಸ್ವಲ್ಪ ತೊಂದರೆ. ಬಿಟ್ರೆ ಈ ಮಳೆಗಾಲದಲ್ಲಿ ಒಂದು ಹಾರ್ವೆಸ್ಟಿಂಗ್ ಒಣಗಿಸಕ್ಕೆ ಸ್ವಲ್ಪ ಸಮಸ್ಯೆ. ಏನಾಗಲ್ಲ, ಮನೆ ಹತ್ರ ಎಲ್ಲ ಹಾಕೊಂಡು ಒಣಗಿಸ್ಕೊಬಹುದು, ತೊಂದರೆ ಆಗಲ್ಲ. ಅದನ್ನೇ ತೊಂದರೆ ಅಂತ ತಿಳ್ಕೊಬಾರ್ದು ರೈತರು. ಬೆಳಿಬೇಕು. ಈಗ ಒಂದು ಹೈನುಗಾರಿಕೆ ಆಗ್ಲಿ ಯಾವ್ದೇ ಆಗ್ಲಿ, ಯಾವ್ದು ಶ್ರಮ ಪಡದೆ ಯಾವ್ದು ಇಲ್ಲ. ಈಗ ಒಬ್ಬ ಎಂಪ್ಲಾಯ್ ಏನ್ ಮಾಡ್ತಾನೆ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಂದು ಉದ್ಯೋಗ ಮಿನಿಮಮ್ ಅಂತಂದ್ರೆ ಕಾರ್ಖಾನೆ ಒಬ್ಬ ಎಂಪ್ಲಾಯ್ ಹೋದ್ರು 6-8 ಗಂಟೆ ಕೆಲಸ ಮಾಡ್ತಾನೆ. ನಾನು ರೈತ ಬಂದವ್ರು ಕೇಳ್ಕೊಳ್ಳೋದೇನು ಅಂತ ಅಂದ್ರೆ, ಮಿನಿಮಮ್ 3-5 ಗಂಟೆ ಕೆಲಸ ಮಾಡ್ರಿ. ನೀವು ಬ್ರೇಕ್ ತಗೊಳ್ರಿ. ನೀವು ಒಂದು ಬೆಳಗ್ಗೆ 1-2 ಗಂಟೆ ಮಾಡ್ರಿ, ಸಂಜೆ 2-2 ಗಂಟೆ ಮಾಡ್ರಿ, ಆರಾಮಾಗಿ ಸ್ವಾವಲಂಬಿ ಆಗ್ಬೋದು. ನೀವು ಏನು ಅಡಿಕೆ ಹಾಕಿದೀವಿ ನಾವು, ಸಾಕು ನೋಡೋಣ. ಈಗ ಅಡಿಕೆಯಲ್ಲಿ ಸರ್ ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಕೆಲಸನೇ ಇಲ್ಲ ನನ್ನ ಲೆಕ್ಕ. ಒಂಥರ ಆರಾಮ್ ಬೆಳೆ ಅಂತ ಹೇಳ್ತೀರಾ? ಏನಿಲ್ಲ ಸರ್, ಏನಿಲ್ಲ. ಟೋಟಲಿ ಈಗ 360 ದಿನದಲ್ಲಿ ಟೋಟಲಿ 10 ದಿನ ಕೆಲಸ ಮಾಡ್ಬೋದು ಒಬ್ಬ ರೈತ, ನನ್ನ ಅನಿಸಿಕೆ. ನೀರ್ ಬಿಡ್ತಾರೆ ಬಿಡಿ, ನೀರು ಒಂದೇ 10 ದಿನಕ್ಕೆ 20 ದಿನಕ್ಕೆ 25 ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ಅದನ್ನ ಹೊರತುಪಡಿಸಿ ಬೇರೆ ಮೇಜರ್ ಕೆಲಸನೇ ಇರಲ್ಲ ಅಲ್ಲಿ. ಏನ್ ನಾನು ಹೇಳ್ತಿರೋದು, ಇದ್ರಲ್ಲಿ ಕಾಫಿ ಹಾಕಿ ನಿನ್ ಕೆಲಸ ಸಿಗುತ್ತೆ, ಮೆಣಸು ಹಾಕಿ. ಯಾಕೆಂದ್ರೆ ಮನುಷ್ಯ ಹೆಚ್ಚು ಕಡಿಮೆ ಒಂದು 5-6 ಗಂಟೆ ಕೆಲಸ ಮಾಡಿದ್ರೆ ನೀನು ಸ್ವಾವಲಂಬಿ ಆಗ್ಬೋದು. ಬರೀ ಅದು ಬಿಟ್ಟು ನೀನು ತೋಟ ಇದೆ ಹೆಂಗೋ ಅಲ್ಲೆಲ್ಲ ಒಂದು ಟೈಮ್ ಗೊಬ್ಬರ ಹಾಕ್ತೀವಿ ಸರ್. ನಾವು 6 ತಿಂಗಳು ಒಂದ್ಸರಿ ಗೊಬ್ಬರ ಹಾಕ್ತೀವಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ಮುಂಗಾರಿಗೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಈಗ ಅಕ್ಟೋಬರ್ ಗೊಬ್ಬರ ಕೊಡ್ತೀವಿ ಅಡಿಕೆಗೆ. ಅದ್ ಬಿಟ್ರೆ ಮೇ ಜೂನಲ್ಲಿ ಅಡಿಕೆಗೆ ಗೊಬ್ಬರ ಕೊಡ್ತೀವಿ. ಇನ್ನೇನು ಕೆಲಸ ಇಲ್ಲ. ಏನು ಹೋಗಿ ತೋಟ ನೀರು ನೋಡ್ಕೊಂಡ್ ಬರ್ತೀವಿ. ಟೋಟಲಿ 360 ದಿನದಲ್ಲಿ 50 ದಿನನೇ ಕಳೀರಿ, ಹೋಗ್ಲಿ 60 ದಿನನೇ ಕಳೀರಿ, ಇನ್ನು 300 ದಿನ ಕೆಲಸ ಇರಲ್ಲ. ನಾನು ರೈತ ಬಂದವ್ರು ನಾನೇನು ಈಗ ಮಾತಾಡ್ಬೇಕು ಅಂತ, ಇದು ವಾಸ್ತವ ಪಿಕ್ಚರ್ ಇರೋದು ಇದು. ಹಾಗಾಗಿ ನಾನು ಹೇಳ್ತಿರೋದೇನು, ರೈತರು ಬೇರೆ ಯಾವ್ದಾರ ಒಂದು ನಾ ಕಸ ಕಟ್ಕೊಳ್ರಿ, ಏನಾರ ಮಾಡ್ಬೋದು, ತೋಟ ಗೊಬ್ಬರ ಆಗತ್ತೆ. ಮತ್ತೆ ಇಲ್ಲಿ ಮೇಜರ್ ಆಗಿ ಏನಾಗೈತೆ ಅಂತಂದ್ರೆ, ನನಗೆ ವೈಯಕ್ತಿಕವಾಗಿ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಈಗೇನಾಗುತ್ತೆ, ಬೆಳಗ್ಗೆ ಎದ್ದು ಹಾಲು ಕರ್ಕೊಂಡು
ಕೊಟ್ಟಿಗೆ ದನ ತೊಳ್ಕೊಂಡು ತೋಟಕ್ಕೆ ಹೋಗಿ ಹುಲ್ ತಗೊಂಬಂದು ಈ ಕಾಫಿ ಬಿಡಿಸಿ ಹೆಚ್ಚು ಕಡೆ ಒಂದು ವಾರದಿಂದ ಕಾಫಿ ಹಣ್ಣು ಬಿಡಿಸ್ತಾ ಇದೀವಿ ನಾವು. ಒಂದು ಲೇಬರು ಕರ್ಕೊಳ್ಳಲ್ಲ. ಮತ್ತು ಭತ್ತದ ಗದ್ದೆಗೂ ಅಷ್ಟೇ ಒಂದು ಆಳು ಕರ್ಕೊಳ್ದಂಗೆ ಕೆಲಸ ಮಾಡ್ತೀವಿ ನಾವು. ಯಾಕೆಂದರೆ ನಾವು ಇರೋದೇ ಸ್ವಲ್ಪ ಶಾರ್ಟ್ ಪೀರಿಯಡ್. ಯಾಕೆಂದರೆ ಈಗ ನಾವು ಎಲ್ಲದಕ್ಕೂ ಲೇಬರ್ ಕಟ್ಕೊಂಡ್ರೆ ನೀವು ಮಾಡೋಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು. ಹೌದು ಹೌದಂತೀರಾ. ಎಷ್ಟು ಎಕರೆ ಹೊಂದಿದ್ರಿ ತಾವು ಜಮೀನು? ಸರ್ ನಮ್ದು ಒಂದು ಸ್ವಂತ ಒಂದು 2.5 ಎಕರೆ ಇದೆ. ಬೇರೆ ಒಂದು 3 ಎಕರೆ ಗುತ್ತಿಗೆ ಮಾಡ್ತಿದ್ವಿ. ಈಗ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಈಗ 1 ಎಕರೆ ಮಾತ್ರ ಭತ್ತದ ಗದ್ದೆ ಗುತ್ತಿಗೆ ಮಾಡ್ತಾ ಇದೀವಿ ಸರ್. ಈಗ ಜಾನುವಾರುಗಳು ಸಾಕಣೆ ಮಾಡ್ತಾ ಇದ್ದೀರಾ? ಹೌದು ಸರ್, ಜಾನುವಾರುಗಳಿದ್ದಾವೆ. ಯಾವ ಇವು ಸರ್ HF ಹಸು ಇದಾವೆ. ನಾವು ಹೆಚ್ಚು ಕಡಿಮೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಒಂದು 7-8 ಹಸು ಇದ್ವು. ಈಗ ಸ್ವಲ್ಪ ಮಕ್ಕಳೆಲ್ಲ ಒಂದು ಸ್ವಲ್ಪ ಉದ್ಯೋಗಕ್ಕೆ ಹೋದ್ಮೇಲೆ ನಮಗೂ ಸ್ವಲ್ಪ ಬೇರೆ ಈಗ ಏಜ್ ಆಯ್ತಾ ಇದೆ. ನಮಗೂ ಈಗ ಆಲ್ರೆಡಿ 60 ರೀಚ್ ಆಗ್ತಾ ಇದೀವಿ. ಹಂಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ. ಮತ್ತೆ ನಮ್ಮ ಜೀವನ ಸಾಕ್ತಾ ಇರೋದೇ ನಮ್ಮ ಹಸುಗಳು. ಏಕೆ ನಾವೇನು ಅದನ್ನ ಹಸುಗಳು ಸಾಕ್ತಾ ಇಲ್ಲ, ನಮ್ಮನ್ನು ಸಾಕ್ತಾ ಇದಾವೆ ಅವು. ಇದು ಹೇಗೆ ಇದು ಮೇಯ್ಸ್ಕೊಂಡು ಬಂದ್ಬಿಟ್ಟು ಕಟ್ತಿರೋ ಇಲ್ಲ ಕೊಟ್ಟಿಗೆಯಲ್ಲಿ ಕೂಡಾಕಿನೇ ಸಾಕ್ತದ? ಕೊಟ್ಟಿಗೆಲೇ ಇರ್ತಾವೆ ಸರ್. ಕೊಟ್ಟಿಗೆ ನಾವು ಹೊರಗಡೆ, ಯಾಕೆಂದ್ರೆ ನಾವು ಅದು ಹೊರಗಡೆ ತೋಟಕ್ಕೆ ಬಿಟ್ಕೊಂಡು ಹೋದ್ರೆ ನಮ್ಗೆ ಗೊಬ್ಬರ ಶಾರ್ಟೇಜ್ ಆಗುತ್ತೆ. ತೋಟಕ್ಕೆ ಏನಾಗುತ್ತೆ, 1 ವಾರ ಹುಲ್ ತಂದು 1 ವಾರ 2 ವಾರ ಹುಲ್ ತಂದು ಬಿಟ್ರೆ ಒಣಲ್ಲಿ ಇರುತ್ತೆ. ಹಾಕಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 2 ಹಸನ ಒಂದು ದಿನಕ್ಕೆ ಒಂದು 3 ಬುಟ್ಟಿ ಸಗಣಿ ಆಗುತ್ತೆ. ನಮ್ಗೆ ಆರಾಮಾಗಿ ಒಂದು 2 ಎಕರೆ 2.5 ಎಕರೆ ತೋಟಕ್ಕೆ ಆರಾಮಾಗಿ ಗೊಬ್ಬರ ಆಗುತ್ತೆ. ಅದಕ್ಕೋಸ್ಕರ ಹೊರಗಡೆ ಹೊರ್ಕೊಂಡು ಹೋಗಲ್ಲ. ಆಮೇಲೆ ತೋಟದಲ್ಲಿ ಏನಾದರೂ ಪ್ರತ್ಯೇಕವಾಗಿ ಬೆಳೆ ಬೆಳೆದಿದ್ದೀರಾ ಸರ್? ಪ್ರತ್ಯೇಕವಾಗಿ ಹಸುಗಳಿಗೆ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ ಸರ್. ಸೀಮೆ ಹುಲ್ಲಿಗೆ ಅಂತ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀವಿ, ಒಂದು 5-6 ಕುಂಟೆ ಅಲ್ಲ ಹಾಕೊಂತೀವಿ. ಮತ್ತು ತೋಟದಲ್ಲಿ ಚೆನ್ನಾಗಿರೋ ಹುಲ್ಲೆಲ್ಲ ಬಂದು ತೋಟದಲ್ಲಿ ಹುಲ್ ಕುಯ್ದು ಹಾಕ್ತಾ ಇರ್ತೀವಿ. ನೀವು ಆರಂಭ ಮಾಡಿದ್ದು ಕಬ್ಬು ಕೃಷಿಯಿಂದ? ಸರ್ ಇಲ್ಲ, ಭತ್ತದ ಕೃಷಿಯಿಂದಾನೆ. ನಾವು ಕಾಲೇಜ್ ಡೇಸ್ ಬಿಟ್ಟು ಡಿಗ್ರಿ ಪದವಿ ಯಾವಾಗ ಬಿಟ್ಟಿವಿ ಅವಾಗಲೇ ಜಮೀನಿಗೆ ಎಂಟ್ರಿ ಕೊಟ್ವಿ. ಜಮೀನಿಗೆ ಎಂಟ್ರಿ ಕೊಟ್ಟ ತಕ್ಷಣ ನಮ್ದು ಅಲ್ಲಿ ಹಿಂದ್ಗಡೆ ಫೇಲ್ಯೂರ್ ಅನ್ನೋದು ಯಾವುದೂ ಇಲ್ಲ. ಭತ್ತದಲ್ಲೂ ಅಷ್ಟೇನೆ, ಭತ್ತನೂ ಹೈಯೆಸ್ಟ್ ಆಗಿ ಬೆಳೆದಿದ್ವಿ ನಾವು. ಹೆಚ್ಚು ಕಡಿಮೆ ಈಗ ಒಂದು 15-20 ವರ್ಷದಿಂದ ಒಂದ್ಸರಿ ಸೀಡ್ಸ್ ಕೊಟ್ಟಿದ್ವಿ ಭತ್ತನ. 40 ಕ್ವಿಂಟಲ್ ಭತ್ತ ತಗೊಂಡೋಗಿದ್ವಿ. 40 ಕ್ವಿಂಟಲ್ ಮೇಜರ್ ಆಗಿ ಅವ್ರು ಹೇಳಿದ್ರು ಒಂದು 3-4 ಕ್ವಿಂಟಲ್ ಜಳ್ಳೆಲ್ಲ ಬರುತ್ತಪ್ಪ ಅಂತ ಹೇಳಿದ್ರು. ಅಲ್ಲಿ ಟೋಟಲಿ ಒಂದು 50 kg ಜಳ್ಳು ಬರಲಿಲ್ಲ. ಹಂಗಾಗಿ ನಮ್ಗೆ ಅದು ಒಳ್ಳೆ ರೇಟ್ ಸಿಕ್ತವಾಗ. ನಂತರ ಹೇಗೆ ಕಬ್ಬು ಕೃಷಿ ಕಡೆ ಹೇಗೆ ಒಲ್ದ್ರಿ? ಮನೆಗೋಸ್ಕರ ಬೆಳಿಬೇಕಂತ ಬೆಳೆದ್ರು ಅಥವಾ ಯಾರಾದ್ರೂ ನಿಮ್ಗೆ ಪ್ರೇರಣೆ ನೀಡಿದ್ರ ಕಬ್ಬು ಬೆಳೀರಿ ಅಂತ? ಇಲ್ಲಿ ಸರ್ ನಮ್ದು ನೀರಾವರಿ ಆಗಿರೋದ್ರಿಂದ ನಮ್ಗೆ ಭತ್ತ ಕಬ್ಬು ಮೇಜರ್ ಆಗಿದ್ದಿದ್ದು ಅವಾಗತ್ತು. ಈ ಕಬ್ಬು ಏನಾಗಿತ್ತು, ಚೆನ್ನಾಗಿ ಒಳ್ಳೆ ಕಾರ್ಖಾನೆ ಚೆನ್ನಾಗಿ ಓಡ್ತಿತ್ತು ಅವಾಗ. ಒಳ್ಳೆ ರೈಟು ಸಿಕ್ತಿತ್ತು, ಒಳ್ಳೆ ದುಡಿಮೆನೂ ಆಗೋದು. ಆ ಉದ್ದೇಶಕ್ಕೆ ಕಬ್ಬು ಹಾಕಿದ್ವಿ ಸರ್. ಇದ್ರ ದೃಷ್ಟಿಯಿಂದ ಕಬ್ಬು ಹಾಕಿದ್ದು. ಹೇಗೆ ಕಬ್ಬಿನಲ್ಲಿ ಯಾವ ರೀತಿಯಿಂದ ಇಳುವರಿ ತಗೊಂಡ್ರಿ? ಯಾವ ರೀತಿಯಿಂದ ಅದನ್ನ ಕೃಷಿ ನಿರ್ವಹಣೆ ಮಾಡಿದ್ರಿ ಸರ್? ಸರ್ ಮಾಮೂಲಿಯಾಗಿ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಜಮೀನ ಹಸ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಎಲ್ಲ ಹೊಡೆದಿ ಈ ಡಯಂಚು ಸೊಪ್ಪು ಅವು ಇವು ಹಾಕಿ ಭೂಮಿ ತಾಯಿನ ಫಲವತ್ತತೆ ಮಾಡಿದ್ರೆ ನಮಗೆ ಯಾವ್ದು ಭೂಮಿ ತಾಯಿ ಆರಾಮಾಗಿ ಆಟೋಮೆಟಿಕ್ ಆಗಿ ನಮಗೆ ಸಂಪತ್ತು ಕೊಟ್ಟೆ ಕೊಡುತ್ತೆ. ನಾವು ಭೂಮಿ ತಾಯಿಗೆ ಏನು ಮಾಡಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೊಡಿಯಲ್ಲ, ಕಸು ಮಾಡಲ್ಲ ಅಂತ ಅಂದಾಗ ಅದು ಏನು ನಿರೀಕ್ಷೆ ಮಾಡಕ್ಕಾಗಲ್ಲ ನಾವು. ಈಗ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಏನೋ ಒಂದು ಕೆಲಸ ಮಾಡ್ತೀವಿ. ಈಗ ಏನು ಈಗ ಕೆಲಸ ಮಾಡ್ತಿದ್ದಾಗ ಏನಾಗುತ್ತೆ, ಊಟನೇ ಮಾಡೋಕ್ಕಾಗಲ್ಲ. ಕೆಲಸ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಊಟ ಮಾಡ್ತೀವಿ. ಇದು ಮನುಷ್ಯನಿಗೂ ಇದಕ್ಕೂ ಇಷ್ಟೇ ವ್ಯತ್ಯಾಸ ಇರೋದು. ಆಮೇಲೆ ಸಹ್ಯಾದ್ರಿ ಕೆಂಪು ಮುಕ್ತಿ ಈ ಒಂದು ತಳಿನ ಆರಂಭದಲ್ಲಿ ಬೆಳೆದಿದ್ರಿ ಅಲ್ವಾ? ಅಥವಾ ಹೇಗೆ ಇದು ನಿಮಗೆ ಯಾವ ರೀತಿಯ ಪರಿಚಯ ಆಯ್ತು ಈ ಒಂದು ತಳಿ, ಭತ್ತದ ತಳಿ? ಸರ್ ನಮಗೆ ಕೃಷಿ ಇಲಾಖೆಯಿಂದ ನಮಗೆ ರಾಕೇಶ್ ಸರ್ ಅಂತ ಇದ್ರು, ADM ಆಗಿರೋ ಅವರು ನಮಗೆ ಪರಿಚಯ ಮಾಡಿಕೊಟ್ರು. ಹಿಂಗೆ ಸರ್ ಹಿಂಗೆ ಕೃಷಿ ಇಲಾಖೆಯಿಂದ ಇದು ಭತ್ತ ಕೊಡ್ತಾ ಇದೀವಿ, ನಿಮ್ಮ ಭಾಗ ರೈತರಿಗೆಲ್ಲ ಕೊಡ್ರಿ ಅಂತ ಅಂದ್ಬಿಟ್ಟು ನಮಗೆ ಕೃಷಿ ಇಲ್ಲ ಇದು ನವಲೆ ಕೃಷಿ ವಿಶ್ವವಿದ್ಯಾಲಯದವರು ಒಂದು 25 ಬ್ಯಾಗ್ ಫ್ರೀ ಕೊಟ್ಟಿದ್ರು. ಅದ್ರಲ್ಲಿ ದುಷ್ಯಂತ್ ಕುಮಾರ್ ಅಂತ ಇದ್ರು, ನಮ್ಗೆ ಅವರು ಪರಿಚಯ ಮಾಡಿಕೊಟ್ಟು ನಿಮ್ಮ ಬೆಲ್ಟವ್ರಿಗೆಲ್ಲ ನಿಮ್ಮ ಭಾಗದಲ್ಲಿಗೆಲ್ಲ ಕೊಡಿ ಅಂತ ಅಂದ್ರು. ಒಂದು 25 ಬ್ಯಾಗ್ ಭತ್ತಾನು ಕೊಟ್ಟಿದ್ವಿ. ಅದು ಒಳ್ಳೆ ಭತ್ತನೂ ಬೆಳಿತು. ಈಗ ಆಲ್ಮೋಸ್ಟ್ ಅಲ್ಲೂ ಸಣ್ಣ ಜ್ಯೋತಿ ಅಂತ ಏನಿತ್ತು ಅದನ್ನ ರೈತರು ಮರ್ತು ಬಿಟ್ಟಿದ್ದಾರೆ. ಈಗೇನು ಉದ್ದ ಜ್ಯೋತಿ ಸರ್, ಇದ್ರಲ್ಲಿ ಏನಾಗುತ್ತೆ ಅಂತ ಮುಖ್ಯ ಉದ್ದೇಶ ಒಳ್ಳೆ ಭತ್ತನೂ ಆಗುತ್ತೆ. ಒಂದ್ ಹೆಚ್ಚಿಗೆ 1 ಎಕರೆಗೆ 25-30 ಕ್ವಿಂಟಲ್ ಭತ್ತನೂ ಆಗುತ್ತೆ. ಮತ್ತೆ 1 ಎಕರೆಗೆ 60-70 ಗಂಟೆ ಹುಲ್ಲು ಪಿಂಡಿ ಹುಲ್ಲಾಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ 10-15 ಗಂಟೆ ಹುಲ್ಲು ಎಕ್ಸ್ಟ್ರಾ ಆಗುತ್ತೆ. ಮತ್ತೆ ಭತ್ತನೂ ಅಷ್ಟೇ, ಮಾಮೂಲಿ ಜ್ಯೋತಿಗಿಂತ ಅದು 15-20 ಕ್ವಿಂಟಲ್ ಭತ್ತ ಆಗೋದು 6-7 ಕ್ವಿಂಟಲ್ ಭತ್ತ ಇದರಲ್ಲಿ ಎಕ್ಸ್ಟ್ರಾ ಆಗುತ್ತೆ ಸರ್. ಭತ್ತನೂ ಉಳಿತೈತೆ, ಹುಲ್ಲು ಉಳಿತೈತೆ, ರೈತರಿಗೆ ಇದೊಂದು ವರದಾನ ಆಯ್ತು ಸರ್ ಅವಾಗ ಸಹ್ಯಾದ್ರಿ ಮುಕ್ತಿ. ನಂತರ ಏನ್ ಬೆಳೆದಿದ್ರಿ ಭತ್ತ? ಯಾವ ಒಂದು ತಳಿ ಬೆಳೆಯಕ್ಕೆ ಶುರು ಮಾಡಿದ್ರಿ ಸರ್? ನಾವು ಈಗ ಊಟಕ್ಕೆ ಮಾತ್ರ ಇದು ಸಣ್ಣ ಭತ್ತ ಯಾವ್ದಾರು ಹಾಕೊಂತೀವಿ. ಇದು ಜ್ಯೋತಿನೇ ಬೆಳೀತಾ ಇರೋದು ಸರ್, ಜ್ಯೋತಿನೇ ಬೆಳೀತಾ ಸಹ್ಯಾದ್ರಿ ಮುಕ್ತಿನೇ ಬೆಳೀತಾ ಇರೋದು. ಯಾವ ರೀತಿಯಿಂದ ಇದು ಬೇಸಾಯ ಕ್ರಮ, ಸಾವಯವನೋ ಇಲ್ಲ ರಾಸಾಯನಿಕ? ಸರ್ ಈ ನಾವು ಸಾವಯವನು ಮಾಡ್ತೀವಿ, ರಾಸಾಯನಿಕ ಅಂದ್ರೆ ಜಾಸ್ತಿ ಸಿಂಪಡಣೆ. ಈ ಲಾಸ್ಟ್ ಟೈಮ್ ಈಗ ಮಳೆಗಾಲದಲ್ಲಿ ಏನ್ ಮಾಡ್ತೀವಿ ಸರ್, ಡೈಂಚ್ ಹಾಕಿರ್ತೀವಿ. ಹೆಚ್ಚು ಕಡಿಮೆ ಅದನ್ನ 1-1.5 ತಿಂಗಳು, ಒಂದು ಮಿನಿಮಮ್ 40-45 ದಿನಕ್ಕೆ ಹಾಕಿ ಹಾರ್ವೆಸ್ಟಿಂಗ್ ಮಾಡ್ಕೊ ಎಲ್ಲ ಕೆಸರು ಇದು ಮಾಡ್ಬಿಡ್ತೀವಿ, ಮಲ್ಚಿಂಗ್ ಮಾಡ್ಬಿಡ್ತೀವಿ. ಮಲ್ಚಿಂಗ್ ಮಾಡಿದ್ರೆ ನೆಟ್ಟಿ ಮಾಡಿ ನಾವು ಅದಕ್ಕೇನು ಗೊಬ್ಬರ ಹಾಕಕ್ಕೆ ಹೋಗಲ್ಲ. ಈಗೇನು ಅಮ್ಮಮ್ಮ ಅಂದ್ರೆ 1 ಎಕರೆಗೆ ನಾವು 1-1.5 ಚೀಲ ಗೊಬ್ಬರದಲ್ಲಿ ಭತ್ತ ಬೆಳಿತೀವಿ. ಬೇರೆ ಹೆಚ್ಚು ಕಡಿಮೆ 1 ಎಕರೆಗೆ
3.5-4 ಚೀಲ ಭತ್ತ ಹಾಕ್ತಾರೆ. ನಮ್ಗೆ ಇಲ್ಲಿ 2 ಚೀಲ ದುಡ್ಡು ಉಳಿಯುತ್ತೆ. 2 ಚೀಲ ಅಂತ ಅಂದ್ರೆ ಹೆಚ್ಚು ಕಡಿಮೆ 2 ಚೀಲನೇ ಅಂತಾಳೆ. ಇವತ್ತು 1,800-2,000 ರೂಪಾಯಿ ಕಡಿಮೆ ಇಲ್ಲ. ಇಲ್ಲೇ 3,500 ರೂಪಾಯಿ ದುಡ್ಡು ಉಳಿತೀವಿ ನಮಗೆ. ಯಾಕೆಂದ್ರೆ ಇಲ್ಲಿ ನಾವು ಸೊಪ್ಪು ಹಾಕಿರೋದ್ರಿಂದ, ಡೈಂಚು ಸೊಪ್ಪು ಹಾಕಿರೋದ್ರಿಂದ ಆರಾಮಾಗಿ ನಮಗೆ ಗದ್ದೆ ಕಸವಾಗಿರುತ್ತೆ, ಭತ್ತನೂ ಚೆನ್ನಾಗಿ ಬರುತ್ತೆ, ಯಾವ್ದು ರೋಗ ರುಜಿನೂ ಇರಲ್ಲ. ಸೊ ನೀವು ಕಂಡುಕೊಂಡಿರೋ ಹಾಗೆ ರೋಗ ರುಜಿನಗಳ ಒಂದು ಅಥವಾ ಕೀಟಗಳ ಒಂದು ಬಾಧೆ ಯಾವ ರೀತಿಯಿಂದ ಇದೆ ಅಂತೀರಾ ಸರ್? ಈ ಭತ್ತಕ್ಕೆ ಆಲ್ಮೋಸ್ಟ್ ಅಲ್ಲೂ ರೋಗ ಬಾಧೆ ಕಡಿಮೆ ಇದೆ ಸರ್. ಕಡಿಮೆ, ಯಾಕೆಂದ್ರೆ ಇದು ಭತ್ತ ದಪ್ಪ ಬರುತ್ತೆ ಮತ್ತೆ ಹುಲ್ಲು ದಪ್ಪ ಬರುತ್ತೆ. ಹಂಗಾಗಿ ಇದು 2 ರಿಸ್ಟ್ರಿಕ್ಷನ್ ಪವರ್ ತಡ್ಕೊಳ್ಳೋ ಕೆಪಾಸಿಟಿ ಭತ್ತಕ್ಕಿದೆ ಇದಕ್ಕೆ. ಹಂಗಾಗಿ ನಾವು ದುಷ್ಯಂತ್ ಕುಮಾರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಾವು ಸಿಕ್ತಾಗೆಲ್ಲ ಇವತ್ತು ಮಾತಾಡಿದ್ವಿ. ಒಳ್ಳೆ ಇದೆ ಸರ್, ಅದು ಭತ್ತ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ತಾವು ಇದು ಕೂಡ ಕಾಫಿ ಅಂತ ಹೇಳ್ತಾ ಇದ್ರಿ ಅಲ್ವಾ? ಹೌದು ಸರ್. ಇದು ಯಾವ ವರ್ಷ ಆರಂಭ ಮಾಡಿದ್ರಿ ಸರ್? ಈಗ ಒಂದು 3-4 ವರ್ಷ ಆಯ್ತು ಸರ್. ಅಡಿಕೆಯಲ್ಲಿ ಹಾಕಿದೀವಿ ಸರ್. ಮತ್ತೆ ಸಪರೇಟ್ ಆಗಿ ಒಂದು ನಮ್ದು ಹೈಟೆನ್ಷನ್ ವೈರ್ ಬಂದಿದೆ 1-2 ಜಾಗದಲ್ಲಿ. ಅಲ್ಲೆಲ್ಲ ಎಲ್ಲೆಲ್ಲಿ ಸ್ಪೇಸ್ ಎಲ್ಲಿದೆ, ಸ್ಪೇಸ್ ವೇಸ್ಟ್ ಮಾಡ್ದಂಗೆಲ್ಲ ಹಾಕಿದೀವಿ ಸರ್. ಈ ಅಡಿಕೆ ಒಳಗೆ ಹಾಕಿ 4 ವರ್ಷ ಆಯ್ತು. ಹೋದ್ ಸರಿ ಒಂದು 30,000 ರೂಪಾಯಿ 25-30,000 ರೂಪಾಯಿ ಕಾಫಿ ಆಗಿತ್ತು. ಈ ಸರಿ ಇನ್ನೊಂದು ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಮತ್ತೆ ಕಾಫಿಗೂ ಸರ್ ಇವತ್ತು 400-500 ರೂಪಾಯಿ ರೈಟ್ ಇದೆ. ಹಂಗಾಗಿ ರೈತರಿಗೆ ಈಸಿಯಾಗಿ ಬೆಳಿಬಹುದು, ಆದ್ರೆ ಒಂಚೂರು ಶ್ರಮ ಪಟ್ಟು ಆ ಟೈಮಿಗೆ ಒಂಚೂರು ಮಾಡಬೇಕು. ಇದು ಮೈಸೂರು ಕಾಗದ ಕಾರ್ಖಾನೆ ನಿಯಮಿತ ಭದ್ರಾವತಿಯಿಂದ ಯಾವ ರೀತಿಯಿಂದ ತಮಗೆ ಕಬ್ಬು ಅಂದ್ರೆ ಕಬ್ಬಿನ ಒಂದು ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿ ತಗೊಂಡಿದ್ದಕ್ಕೆ ತಮಗೆ ಪ್ರಶಸ್ತಿ ಕೊಟ್ರ? ಹೌದು ಸರ್, ಇಳುವರಿ ಮತ್ತು ಒಂದು ಅತಿ ಉದ್ದನೂ ಇತ್ತು ಸರ್. 2 ಕೌಂಟ್ ಆಯ್ತಲ್ಲಿ. ಈಗ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ಬರ್ದ್ವಿ, ಮತ್ತೆ ಉದ್ದನು ಜಾಸ್ತಿ ಸರ್. ಒಂದು ಕಬ್ಬು ಬೆಳೆ ಕಡಿದ್ರೆ ಬೇರೆಯವರು ಹೋಲಿಸಿದ್ರೆ ಎಷ್ಟು ಉದ್ದ ಏನ್ಗೆ ಅಂತ ಸರ್? ನಾನು ಮಾಮೂಲಿಯಾಗಿ ನಮ್ಮ 10-12 ಅಡಿ 15 ಅಡಿ ಬರ್ತಿತ್ತು. ನಾವು ನಮ್ದು 25 ಅಡಿ ಇತ್ತು, ರೆಕಾರ್ಡ್ ಆಯ್ತು ಸರ್ ಅದು. ಹಂಗಾಗಿ ಅದು ಒಂದ್ ಸ್ವಲ್ಪ ಎಲ್ಲಾ ಕಡೆನೂ ಇದಾಗಿತ್ತು ಸರ್. ಅದು 25 ಮತ್ತೆ ಆ ಟೈಮಲ್ಲಿ ನಾವು ಕಬ್ಬು ಬೆಳೆದಿದ್ದು ಈ ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಕೃಷಿ ಉತ್ಸವ ಇತ್ತು. ನಮ್ ಕಬ್ಬನ್ನ ಅಲ್ಲಿ ತಗೊಂಡೋಗಿ ಎಂಟ್ರೆನ್ಸ್ಗೆ ತೋರಣ ಕಟ್ಟದಂಗ್ ಕಟ್ಟಿದ್ರು. ತೋರಣ ಕಟ್ಟಿ ಅಂದ್ರೆ ಇದು ಕಟ್ತಾರಲ್ಲ, ಆರ್ಕ್ ಮಾಡಿದ್ರು. ಅಲ್ಲಿ ಕೃಷಿ ಸಚಿವರು ರವೀಂದ್ರನಾಥ್ ಯಾರ ಇದ್ರು ಅವಾಗ, ಅವ್ರು ಬಂದು ನಮ್ಗೆಲ್ಲ ವಿಶ್ ಮಾಡ್ಬಿಟ್ಟು ಹೋಗಿದ್ರು. ಎಲ್ಲ ಎಂತ ಕಬ್ಬು ಬೆಳೆದಿದೆಯಪ್ಪ ಅಂತ ಅಂದ್ಬಿಟ್ಟು ಅವರು ಸಚಿವರು ಬಂದು ಮಾತಾಡ್ಕೊಂಡು ಹೋಗಿದ್ರು. ಇದು ಈಗ ಭದ್ರಾವತಿ ತಾಲೂಕು ಮಟ್ಟದ ಒಂದು ಕೃಷಿ ಪ್ರಶಸ್ತಿ ಕೂಡ ತಮಗೆ ಲಭಿಸಿದೆ 2021-22ನೇ ಸಾಲಿನಲ್ಲಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ನಾವು ಈಗ ಅದೇ ಭತ್ತ ಬೆಳಿತಿದೀವಲ್ಲ ಸರ್, ಈಗ ಅದು ಕೃಷಿ ಇಲಾಖೆಯವ್ರು ಬಂದು ಎಲ್ಲ ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿ ಒಂದು ಕುಂಟೆ ಅಲ್ಲ ಸರ್, ಒಂದು 10x10 ಇದು ಮಾಡ್ತಾರೆ. ಅದರಲ್ಲಿ ಭತ್ತ ಕುಯ್ಸಿ ನಮಗೆ ಎಷ್ಟು ಇಳುವರಿ ಬರುತ್ತೆ ನೋಡ್ಕೊಂಡು ಅದನ್ನು ಮಲ್ಟಿಫೈ ಮಾಡಿ 1 ಎಕರೆಗೆ ಇಷ್ಟು ಬರುತ್ತೆ ಅಂತ ಅವರು 30 ಕ್ವಿಂಟಾಲಿನ ಲೆಕ್ಕ ಹಾಕಿದ್ರು ಸರ್ ಅವತ್ತು. ನಮ್ದು 28-29 ಕ್ವಿಂಟಾಲ್ ಪದ ವೇಸ್ಟೇಜ್ ಎಲ್ಲ ಹೋಗುತ್ತಲ್ಲ ಸರ್, ಹಂಗಾಗಿ 28 ಕ್ವಿಂಟಾಲ್ ಭತ್ತ ಬಂದಿದೆ ಸರ್ ಅದು. ಆಮೇಲೆ ನೀವು ಕಬ್ಬು ಬಿಟ್ಬಿಟ್ಟು ಮೆಕ್ಕೆಜೋಳ ಕೂಡ ಬೆಳೆದಿದ್ರಿ ಅಲ್ವಾ? ಮೆಕ್ಕೆಜೋಳ, ರಾಗಿ ಅಂದ್ರೆ ನಾವು ಬೇರೆ ಯಾರು ಜಮೀನ್ ಮಾಡ್ತಿದ್ವಿ ಸರ್. ನಾವು ಬೇರೆ ಒಂದು ಗುತ್ತಿಗೆ ಜಮೀನ್ ಮಾಡ್ತಿದ್ವಿ. ಅವ್ರ ಜಮೀನಲ್ಲೆಲ್ಲ ಮೆಕ್ಕೆಜೋಳ, ರಾಗಿ ಎಲ್ಲ ಬೆಳೆದಿದ್ವಿ ಸರ್. ಎಲ್ಲ ಬಿಗೆಗೆ ಬೆಳೆದಿದ್ವಿ, ಯಾವ್ದು ಕಡಿಮೆ. ಮತ್ತೆ 2 ಎಕರೆಗೆ ರಾಗಿ 32 ಕ್ವಿಂಟಾಲ್ ರಾಗಿ ಬೆಳೆದಿದ್ವಿ ಸರ್. 1 ಎಕರೆಗೆ 16 ಕ್ವಿಂಟಾಲ್ ರಾಗಿ ಬೆಳೆದಿದ್ವಿ ಸರ್. 1 ಎಕರೆಯಲ್ಲಿ 2 ಎಕರೆ ಬೆಳೆದಿದ್ವಿ. 32 ಕ್ವಿಂಟಾಲ್ ರಾಗಿ ಇತ್ತು. ಅವತ್ತೇ 1 ಲಕ್ಷ ರೂಪಾಯಿ ರಾಗಿ ಆಗಿ ಸರ್. 3,000 ರೂಪಾಯಿ ರೈಟ್ ಇತ್ತು. ಅವತ್ತೇ 1 ಲಕ್ಷ ರೂಪಾಯಿ ರಾಗಿ ಆಗಿ ಸರ್ ಅದು. ಇದ್ರ ಜೊತೆಗೆ ತಾವು ನೈಸರ್ಗಿಕ ಕೃಷಿ ಪದ್ಧತಿ ಕೂಡ ಅಳವಡಿಸ್ತಾ ಇದ್ದೀರಿ. ಏನಾಗುತ್ತೆ ಅಂದ್ರೆ ಸರ್, ನಾವೀಗ ಜೀವಾಮೃತ ಎಲ್ಲ ಮಾಡ್ತೀವಿ. ಈಗ ಇಷ್ಟ ದಿನ ಮಳೆ ಇತ್ತು, ಏನು ಮಾಡಕ್ ಆಗ್ಲಿಲ್ಲ. ಈಗ ಏನಾಗುತ್ತೆ, ಎಲ್ಲವಕ್ಕೂ ಒಂದೊಂದು 2 ಟೈಮ್ 3 ಟೈಮ್ ಕೊಡ್ತೀವಿ. ಈಗ ಎಲ್ಲ ಗರ್ಭ ಆಗತ್ತೆ. ಈ ಅಡಕೆ ಆಗಿರ್ಲಿ, ಈ ತೆಂಗಾಗಿರ್ಲಿ, ಎಲ್ಲದಕ್ಕೂ ಗರ್ಭ ಆಗಿರ್ತಾವಲ್ಲ, ಅವಾಗ ಏನಾಗುತ್ತೆ, ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಈಗ ನೈಸರ್ಗಿಕವಾಗಿ ಮಾಡ್ತೀವಿ. ಈಗ ಇದು ಗೊಬ್ಬರನೂ ಇದು ಮಾಡಿ ಕೊಡ್ತೀವಿ ಸರ್. ನಂತರ ಈಗ ಒಟ್ಟಾರೆ ತಮ್ಮ ಒಂದು ಆದಾಯ ಅಂತ ಹೇಳ್ಬೋದು, ಖರ್ಚು ಅಂತ ಹೇಳ್ಬೋದು, ಕೃಷಿಯಲ್ಲಿ ಎಷ್ಟು ಅಂತ ಹೇಳ್ತೀರಾ? ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ ಸರ್? ಕೃಷಿಲಿ ಖರ್ಚು ಅಂತಂದ್ರೆ ನಾವು ಈಗ ಒಂದು 5 ಲಕ್ಷ ರೂಪಾಯಿ ಅಡಿಕೆ ಆಗುತ್ತೆ ಅಂತ ಲೆಕ್ಕ ಹಾಕಳ್ರೆ, ನಾವು ಮೇಜರಾಗಿ ಗೊಬ್ಬರಕ್ಕೆ ಒಂದಕ್ಕೆ, ಈ ಅಂಗಡಿ ಗೊಬ್ಬರಕ್ಕೆ ಅಂತಂದ್ರೆ ಈಗ ಫರ್ಟಿಲೈಸರ್ ಸ್ವಲ್ಪ ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡ್ಬೋದು ಸರ್. ಇನ್ನೆಲ್ಲ ಕೊಟ್ಟಿಗೆ ಗೊಬ್ಬರ ನಮ್ದೆ, ಲೇಬರ್ ನಾವೇ, A to Z ನಾವು A to Z ಕೆಲಸ ಮಾಡ್ತೀವಿ ಸರ್. ಈಗ ಭತ್ತದಿಂದ ತಗೊಳ್ಳಿ, ಅಡಿಕೆದೇ ನಮ್ದೇನು ಇಲ್ಲ. ಅಂದ್ರೆ ಅಡಿಕೆನ ಕುಂಟೆ ಲೆಕ್ಕ ಕೊಟ್ಬಿಡ್ತೀವಿ. ನಮ್ಗೆ ಖರ್ಚು ಬರೋದೇನಿಲ್ಲ, ಗೊಬ್ಬರ ಹಾಕೋದು, ನೀರು ಬಿಡೋದಷ್ಟೇ. ಇನ್ನು ನಾವೇ ಕೆಲಸ ಮಾಡ್ಕೊಂತೀವಿ. ಈಗ ಗೊಬ್ಬರ ಮಾತ್ರ ಫರ್ಟಿಲೈಸರ್ಸ್ ತಂದಾಗ ಮಾತ್ರ ಅದಕ್ಕೆ ದುಡ್ಡು ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕಂತೀವಿ, ನಾವೇ ಹಾಕಂತೀವಿ. ಈ ಸಣ್ಣ ಪುಟ್ಟವೇನು ಸರ್ ಎಲ್ಲ ಹೆಚ್ಚು ಕಡಿಮೆ 80% ಕೆಲಸ ಮಾಡ್ಕೊಂತೀವಿ. ಭತ್ತದ್ದು ಅಷ್ಟೇ ಸರ್. ನಾವು ಈಗ ನಟ್ಟಿಗೆ ಕುಯ್ಲಿ ಕೊಡ್ತೀವಿ, ಬದ ಕೊಚ್ಚಿ ಹೆಚ್ಚು ಕಡಿಮೆ ಯಾರ ಎಮರ್ಜೆನ್ಸಿಗೆ ಒಂದೊಂದು ಲೇಬರ್ ಕರ್ಕೊಂತೀವಿ. ಈಗ ಬದ ಕೊಚ್ಚೋದು, ಬದ ಹಾಕೋದಕ್ಕೆ, ಮತ್ತೆ ಈ ಕಳೆ ಎಲ್ಲ ನಾವೇ ತಕೊಂಡಿವಿ. ಏನು ನಮ್ಮ ಕೈಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ಮಾಡ್ಕೊಂಡ್ರೆ ಸರ್ ರೈತರಿಗೆ ವರ್ಕೌಟ್ ಆಗುತ್ತೆ. ನಾವೆಲ್ಲನೂ ಇವತ್ತೇನೋ ಅಲ್ಲಿ ಯಾರು ಗದ್ದೆಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ಕೊಂಡು ಕೂತ್ಕೊಂಡ್ರೆ
ರೈತರ ಕೆಲಸ ಮಾಡೋಕ್ಕಿಂತ ಸುಮ್ಮನೆ ಎಲ್ಲ ಕೂಲಿ ಮಾಡೋದು ಒಳ್ಳೆಯದು. ನೀವಲ್ದನೆ ಮತ್ತೆ ಹೊರಗಿನ ಕೂಲಿ ಆಳುಗಳು ಕೂಡ ತಗೊಳ್ತೀರಾ? ಅವಶ್ಯಕತೆ ಇದ್ದಾಗ ತಗೊಳ್ತೀವಿ ಸರ್. ಅವಶ್ಯಕತೆ ಇದ್ದಾಗ ನಮಗೂ ಸ್ಟ್ರೈನ್ ಆದಾಗ ಅವಶ್ಯಕತೆ ಇದ್ದಾಗ ತಗೋತೀವಿ. ಅಲ್ಲ, ಇವತ್ತು ಹೇಳಿದ ಹಾಗೆ ಭದ್ರಾವತಿ 90% ನೀರಾವರಿ ಪ್ರದೇಶ ಇದೆ ಅಂತ ಹೇಳಿದ್ರು. 10% ಮಾತ್ರ ಏನೋ ಒಣ ಭೂಮಿ ಇರಬಹುದು ಅಂತ ಹೇಳಿದ್ರು. ಸೊ ಈ ಒಂದು ನಿಟ್ಟಿನಲ್ಲಿ ಸತತವಾಗಿ 12 ತಿಂಗಳು ಕೂಡ ಕೆಲಸ ಇರುತ್ತಾ ಜಮೀನಲ್ಲಿ? ಇರಲ್ಲ ಸರ್, ಇರಲ್ಲ. ಬಿಡು ಹೇಗೆ ಮಾಡ್ಕೊಂತೀರಿ ನೀವು? ಸಪೋಸ್ ಈಗ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೋ ಅಥವಾ ಏನೋ ಒಂದು ತುರ್ತು ಸಮಯದಲ್ಲಿ ಇಲ್ಲಿಗೂ ಹೋಗಬೇಕು ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತಾವು ಭಾಗಿಯಾಗಬೇಕಂತಂದ್ರೆ ಯಾವ ರೀತಿಯಿಂದ ಬಿಡು ಮಾಡ್ಕೊಳ್ತೀರಿ ನೀವು? ಸರ್ ಇಲ್ಲ, ಹಂಗೆ ಬಿಡು ಅಂತಂದ್ರೆ ಫಸ್ಟೇ ಏನಾರ ಗೊತ್ತಾಗಿದ್ರೆ ಬೇರೆ ನಮ್ಮ ಸ್ನೇಹಿತರಿಗೆ ಯಾರು ಹೇಳ್ತೀವಿ, ಇಲ್ಲದೆ ಯಾರೊಬ್ಬರು ಲೇಬರ್ಗೆ ಬಿಟ್ಬಿಟ್ಟು ಹೋಗ್ತೀವಿ ಸರ್. ಯಾಕೆಂದ್ರೆ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತೀವಿ ನಾವು. ಹಂಗಾಗಿ ಯಾವ್ದನ್ನೂ ಮಿಸ್ ಹೊಡಿಯಲ್ಲ. ಅಟೆಂಡ್ ಮಾಡಿದಾಗ ಏನಾಗುತ್ತೆ, ಇಲ್ಲದೆ ಒಬ್ರು ಈಗ ಮನೆ ಮಂತ್ರಾಲಯ ಹೋದ್ವಿ, ಯಾರಿಗೆ ಹೇಳ್ಬಿಟ್ಟು ಒಂದು 500 ರೂಪಾಯಿ ದುಡ್ಡು ಕೊಟ್ಟು ಹೋಗಿದ್ವಿ. ಯಾವ ಟೈಪು ಈ ಒಟ್ಟಲ್ಲಿ ನಮ್ದು ಈಗ ಎಲ್ಲ ಎಂಗೇಜಲ್ಲೇ ಇರಬೇಕು. ಈಗ ನಾವು ಅಲ್ಲಿ ಎಲ್ಲ ಹೋಗ್ಬರ್ತೀವಿ ಅಂತ ಬಿಟ್ಟಿದ್ವಿ, ಹಸ ಮಾರೋದು ಇಲ್ಲ. ಈಗ ನಮ್ಗೆ ಬೆಳಗ್ಗೆದ್ದೆ ಹಸ ಕೊಟ್ಟಿಗೆ ಹೋದ್ರೆ ನಮ್ಗೆ ಸಮಾಧಾನ. ಯಾವಾಗ ಎಂಗೇಜ್ ಇರಬೇಕು ಮನುಷ್ಯ, ಅವಾಗ ಚೆನ್ನಾಗಿರುತ್ತೆ ಅಂತ. ಈಗ ತಮ್ಮ ಧರ್ಮಪತ್ನಿಯಾದ ಎಚ್.ಎ. ಸುಕನ್ಯಾ ಅವರು ಹೇಳಿ. ಸುಕನ್ಯಾ ಅವರೇ, ತಾವು ಕೃಷಿ ಕುಟುಂಬದಿಂದ ಬಂದಿದ್ದೀರಾ ಇಲ್ಲ ಗಂಡನ ಮನೆಗೆ ಬಂದಾದ್ಮೇಲೆ ಕೃಷಿ ಅನುಭವಿಸ್ತಾ ಇದ್ದೀರಾ? ಇಲ್ಲ, ನಮ್ಮ ಅಮ್ಮರ ಮನೆಯಿಂದನೇ ಬಂದಿರೋದು. ಅಮ್ಮನ ಮನೆಯಲ್ಲಿ ಮಾಡ್ತಾ ಇದ್ರು? ಅಮ್ಮರ ಮನೆಯಲ್ಲಿ ಅವರು ಒಂದು 10 ಎಕರೆ ಜಮೀನು ಇಟ್ಟಿದ್ದಾರೆ. ಅವರು ನಾವೆಲ್ಲ ಚಿಕ್ಕವರಿದ್ದಾಗ ಅವರು ತರಕಾರಿ ಬೆಳೆಯೋರು. ಈಗ ಇತ್ತೀಚೆಗೆ ಅವರು ಕಾಫಿ ತೋಟ ಕಾಫಿ ಮಾಡ್ಕೊಂಡಿದ್ದಾರೆ. ತರಕಾರಿ ಅಂದ್ರೆ ಏನೇನ್ ಬೆಳಿತಿದ್ರಿ ಅವಾಗ? ಕೋಸು, ಆಲೂಗೆಡ್ಡೆ. ಮನೆಗೆ ಎಷ್ಟು ಬೇಕೋ ಅಷ್ಟು? ಇಲ್ಲ, ಹೊರಗಡೆ ಕಳಿಸೋರು ಅವರು. ಮಾರಾಟ ಕೂಡ ಮಾಡೋರು? ಮಾರಾಟ ಮಾಡೋರು. ನಂತರ ಈಗ ಗಂಡನ ಮನೆಗೆ ಬಂದಾದ್ಮೇಲೆ ತಮಗೆ ಏನು ಕೃಷಿ ಏನು ಹೊಸದೇನಿಲ್ಲ. ಇಲ್ಲಿ ಹೇಗ ಅನಿಸ್ತು ತಮ್ಗೆ? ನಾವ್ ಇನ್ನೂ ಅದನ್ನ ಮುಂದುವರ್ಸ್ಕೊಂಡು ಇನ್ನೂ ಜಾಸ್ತಿ ಜಮೀನು ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಇತ್ತು. ಯಾವ ರೀತಿಯಿಂದ ತಾವು ಸಹಕಾರ ಮಾಡ್ತೀರಿ ಕೆಲಸದಲ್ಲಿ ಈಗ ನಿಮ್ಮ ಪತಿ ಜೊತೆಗೆ? ಕೂಲಿ ಕೆಲಸಕ್ಕೆ ಜನ ಬರ್ತಾರೆ, ಅವ್ರಿಗೂ ಕೂಲಿಗೆ ಜನಗಳಿಗೆಲ್ಲ ಅವರಿಗೆ ಅಡಿಗೆ ಮಾಡಬೇಕು, ಊಟ ತಿಂಡಿ. ಆ ನಂತರ ನಾವು ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಿ. ಮತ್ತೆ ಅದ್ರ ಜೊತೆ ನಾನು ಬ್ಯೂಟಿಷಿಯನ್ ಆಗೂ ವರ್ಕ್ ಮಾಡ್ತಾ ಇದ್ದೀನಿ ಮನೆಯಲ್ಲೇನೆ. ಇಲ್ಲ ಅಂದ್ರೆ ನಮ್ಮೂರಲ್ಲೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ದೀನಿ. ಇದ್ರ ಜೊತೆಗೆ ಅಂದ್ರೆ ಯಾವಾಗ ಸ್ವಲ್ಪ ಬಿಡು ಅನ್ಸುತ್ತೆ ಆ ಸಮಯದಲ್ಲಿ ನಾವು ತೋಟದ ಕಡೆನೂ ಹೋಗ್ತೀರಾ? ಹಸುನು ನೋಡ್ತೀವಿ. ಈಗ ಹಸು ಕೊಟ್ಟಿಗೆ ಯಾವ ರೀತಿಯಿಂದ ನಿರ್ಮಾಣ ಮಾಡ್ಕೊಂಡಿದ್ರಿ? ನಾವು ಮನುಷ್ಯರು ಹೇಗೆ ಒಳ್ಳೆ ಒಂದು ಬೆಚ್ಚನೆ ಒಳ್ಳೆ ಪಕ್ಕಾ ಮನೆ ಅಂತ ಹೇಳ್ತೀವಲ್ಲ, ಆ ತರನೇ ಮಾಡಿದಿರಾ? ಚೆನ್ನಾಗಿ ಮಾಡಿದಾರೆ. ಕೊಟ್ಟಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದೀವಿ. ಅದಕ್ಕೆ ನೀರು ಮೇವು ಎಲ್ಲ ಚೆನ್ನಾಗಿ ಇರೋ ತರ ಚೆನ್ನಾಗಿದೆ. ಸಗಣಿ ಮತ್ತೆ ಗಂಜಲ ಶೇಖರಣೆಗೆ ಏನ್ ಮಾಡ್ಕೊಂಡಿದ್ರಿ? ಶೇಖರಣೆ ಮಾಡಕ್ಕೆ ಅದಕ್ಕೆ ಗಂಜಲಕ್ಕೆ ಒಂದು ತೊಟ್ಟಿ ತರ ಮಾಡಿದ್ದಾರೆ ಅಲ್ಲೇ ಕೊಟ್ಟಿಗೆಯಲ್ಲೇ ಮೂಲೆಯಲ್ಲಿ. ಸಗಣಿ ಗೊಬ್ಬರ ಹಾಕಕ್ಕೆ ಹಿಂದೆ ಜಾಗ ಇದೆ, ಅಲ್ಲಿ ಹಾಕತ್ತೀವಿ. ಆಮೇಲೆ ಈಗ ಸಂಜೆ ಹೊತ್ನಾಗೆ ಸ್ವಲ್ಪ ಸೊಳ್ಳೆಗಳ ಒಂದು ಕಾಟ ಇರುತ್ತಲ್ವಾ, ಸೊ ಅದಕ್ಕೆ ಏನು ಹೊಗೆ ಹಾಕೋದು ಅಥವಾ ಸೊಪ್ಪುಗಳನ್ನ? ಬೇವಿನ ಸೊಪ್ಪಿನ ಹೊಗೆ ಮತ್ತೆ ಏನಾದ್ರು ಗುಡ್ ನೈಟ್ ಏನಾದ್ರು ಇಂಥವೆಲ್ಲ ಹಾಕ್ತೀವಿ. ಗುಡ್ ನೈಟ್ ಕೂಡ ಹಾಕ್ತೀರಾ? ಅಂದ್ರೆ ಒಟ್ಟಾರೆ ಜಾನುವಾರುಗಳಿಗೆ ಮನೆಯ ಒಂದು ಸದಸ್ಯರ ಹಾಗೆ ಸಾಕ್ತಾ ಇದ್ದೀರಿ. ಎಷ್ಟು ಇಳುವರಿ ಕೊಡುತ್ತೆ ಹಾಲಿನ ಇಳುವರಿ? ಇಳುವರಿ ಕೊಡುತ್ತೆ ಒಂದು 10 ರಿಂದ 20-25 ಲೀಟರ್ವರೆಗೂ ಫಸ್ಟ್ ಮಾಡಿದ್ವಿ. ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದು ಮನೆಗೋಸ್ಕರನಾ ಇಲ್ಲ ಡೈರಿಗೆ ಹಾಕ್ತೀರಾ? ನಾವು ಡೈರಿಗೂ ಹೋಗ್ತೀವಿ, ಮನೆಗೂ ಉಪಯೋಗಿಸ್ತಾರೆ. ಮನೆಯಲ್ಲಿ ಇದರ ಮೌಲ್ಯವರ್ಧನೆ ಅಂತಂದ್ರೆ ತುಪ್ಪ, ಮೊಸರು ಎಲ್ಲ ಮಾಡ್ತೀವಿ ಸರ್. ತುಪ್ಪ, ಮೊಸರು, ಹಾಲು, ಮಜ್ಜಿಗೆ ಎಲ್ಲ ಇರುತ್ತೆ. ಮಾರಾಟ ಮಾಡ್ತೀರಾ ಇಲ್ಲ ಮತ್ತೆ ಸಂಬಂಧಿಕರು ಯಾರಾದ್ರೂ ಬಂದ್ರೆ ಕೊಡೋದು ತಗೊಳ್ಳೋದು ಆ ತರದ್ದು? ಮನೆಗಷ್ಟೇ ಡೈರಿಗೆ ಹಾಕ್ಬಿಡ್ತೀವಿ. ಡೈರಿಗೆ ಹಾಕ್ಬಿಡ್ತೀವಿ. ಡೈರಿಯಿಂದ ಈಗ ರೆಡಿಮೇಡ್ ಫುಡ್ ಕೊಡ್ತಾರಲ್ಲ, ಅದು ಕೊಡ್ತಾರ ನಿಮ್ಗೆ? ಕೊಡ್ತಾರ. ಇದ್ರ ಜೊತೆಗೆ ಕೈ ತಿಂಡಿಯಾಗಿ ಏನ್ ಕೊಡ್ತೀರಿ ನೀವು ಮನೆಯಲ್ಲಿ ಹಸುಗಳಿಗೆ? ಕೈ ತಿಂಡಿ ಅಂತಂದ್ರೆ ನಾವು ಮಿಕ್ಕಿದ ರೊಟ್ಟಿಗಳೆಲ್ಲ ಇರುತ್ತೆ, ಮತ್ತೆ ಅಷ್ಟೇ. ಅಂದ್ರೆ ಮುಸ್ರಿ, ತರಕಾರಿ ಸಿಪ್ಪೆ ವೇಸ್ಟ್ ಅಂದ್ರೆ ಕಿಚನ್ ವೇಸ್ಟ್ ಅಂತ ಹೇಳ್ತೀವಲ್ಲ, ಅಡುಗೆ ಮನೆಯ ಒಂದು ವೇಸ್ಟ್ ಅಂತ ಹೇಳ್ತೀವಲ್ಲ, ಅದನ್ನ ಶೇಖರಣೆ ಮಾಡಿ ಇದು ಮಾಡ್ತೀರಾ? ಅದ್ರ ಜೊತೆಗೆ ಈಗ ಏನೋ ಸ್ವಲ್ಪ ಅದಕ್ಕೆ ಹುಷಾರಿಲ್ದಂಗೆ ಆಯ್ತು, ಡಾಕ್ಟರ್ ಕರೆಯಕ್ಕಿಂತ ಮೊದಲು ಅಂಬ್ಲಿ ಎಲ್ಲ ಮಾಡ್ಕೊಡ್ತೀವಿ, ಗಂಜಿ ಮಾಡ್ಕೊಡ್ತೀವಿ. ಮನೆ ಮದ್ದಾಗಿ ಏನ್ ಮಾಡ್ತೀರಿ? ಮನೆ ಮದ್ದಾಗಿ ಅಂತಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಹಸಿ ಹುಲ್ಲು ಜಾಸ್ತಿ ಆದಾಗ ಈ ಡಿಸೆಂಟ್ರಿ ಬೇದಿ
ಒಂದು ಹೊರಗಡೆ ಒಂದು ಚಿಗುರು ಅಂದ್ರೆ ಹಸಿರು ಈ ಮೊದಲು ಚಿಗುರು ಹುಲ್ ತಿಂದಾಗ ಸ್ವಲ್ಪ ಇದಾಗ್ತದೆ ಅದು ಮಳೆಗಾಲದಲ್ಲಿ. ಹೌದು. ಹಾ. ಅದು ತುಂಬಾ ಏನಾಗತ್ತೆ, ಬೇದಿ ಮಾಡಿದಾಗ ಹೊರಗಡೆ ಒಂದು ಸೊಪ್ಪಿನ ಔಷಧಿ ಸಿಗುತ್ತೆ, ಹ್ಮ್ 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 ಹ್ಮ್. ಅದನ್ನ ತಗೊಂಡ್ಬರ್ತಾರೆ. ಅದ್ರ ಹೆಸರು ಏನಂತ ಗೊತ್ತಿಲ್ಲ, ಅದು ಹೆಸರು ಗೊತ್ತಿಲ್ಲ, ಸೊಪ್ಪು ನೋಡಿದೀವಿ. ಇವರಿಗೆ ಶ್ರೀಧರ್ ನಿಮ್ಗೆ ಅದ್ರ ಹೆಸರು ಎಷ್ಟು ಗೊತ್ತಿಲ್ಲ, ಸೊಪ್ಪು ನೋಡಿದೀವಿ. ಹೆಸರು ಮಾಡ್ತಾ ಅದನ್ನ ಎಲ್ಲ ಸಣ್ಣಗೆ ಪೇಸ್ಟ್ ಮಾಡಿ ರಾಗಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮೆಲ್ಟ್ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಮುದ್ದೆ ತರ ಮಾಡಿ ತಿನ್ನಿಸ್ತೀವಿ. ಕಡಿಮೆ ಆಗುತ್ತೆ, ಕಂಟ್ರೋಲ್ ಬಂದ್ಬಿಡುತ್ತೆ. ಎಷ್ಟು 2 ದಿವಸನ? 2 ದಿವಸಕ್ಕೆ ಒಂದ್ 2 ದಿವಸ ಇದು ಮಾಡಿದ್ರೆ ಆಮೇಲೆ ಮತ್ತೆ ಕಡಿಮೆ ಆಗ್ಲಿಲ್ಲ ಅಂದಾಗ ಡಾಕ್ಟರ್ನ ಕರೆಸ್ತೀರಿ? ಇಲ್ಲ, ಕಡಿಮೆ ಆಗುತ್ತೆ, ಗ್ಯಾರಂಟಿ. ಮತ್ತೆ ಇದಲ್ದೇನೆ ಮತ್ತೆ ಏನೇನು ಒಂದು ಅಂತಂದ್ರೆ ಅಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳು ಮತ್ತೇನ್ ಬರ್ತಾವ ಅಂತ ಹೇಳ್ತೀರಾ? ಜ್ವರ ಏನಾರ ಬಂದ್ರೆ, ಕಾಲುಬಾಯಿ ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ತಗೊಳ್ಳಿ. ವರ್ಷ ಇದು ಮಾಡ್ತಾರಲ್ಲ, ಇಂಜೆಕ್ಷನ್ ಮಾಡ್ತಾರೆ, ಲಸಿಕೆಗಳನ್ನ ಕೊಡಿಸೋದು, ಆಮೇಲೆ ಜಂತು ನಿವಾರಕದ ಔಷಧಿ ಕೂಡ ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ, ಮಾತ್ರೆಗಳು, ಗುಳಿಗೆಗಳು ಕೊಡ್ತಾರೆ. ಇದ್ರ ಜೊತೆಗೆ ಈಗ ತಾವು ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ ಶ್ರೀಧರ್? ಕೃಷಿ ಹೊಂಡ ಮಾಡಿಲ್ಲ ಸರ್, ಮಾಡ್ಕೊಂತ ಇದೀವಿ, ಮಾಡಿಲ್ಲ. ಜೊತೆಗೆ ಕುರಿ ಸಾಕಾಣಿಕೆ ಸಾಕಿದ್ವಿ ಸರ್. ಈಗ ಈ ಲಾಸ್ಟ್ ಟೈಮ್ ಈಗ ಒಂದೆರಡು ಇದು ಕೊಟ್ಟು ಈಗ ತರಬೇಕು, ಕುರಿ ತರ್ತೀವಿ. ಕೋಳಿಗಳು ಹಿತ್ತಲಲ್ಲಿ ಕೋಳಿ ಸಾಕಿದೀವಿ. ಯಾವ್ದು? ಮಾಮೂಲಿ ನಾಟಿ ಕೋಳಿನೇ. ನಾಟಿ ಕೋಳಿ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಇದು ಕಡಕ್ನಾಥ್ ಅಂತ ಹೇಳಿ ಕಪ್ಪುದು ಬರ್ತಾ ಇದೆ. ಇಲ್ಲ, ಮಾಮೂಲಿ ತಂದಿದೀವಿ ಸರ್, ಮಾಮೂಲಿನೇ ಇದಾವೆ. ಇದಲ್ದನೆ ಮತ್ತೆ ಈಗ ತರಕಾರಿ ಬೆಳೆ ಆಗಿರ್ಲಿ, ಹೂವಿನ ಬೆಳೆ ಆಗಿರ್ಲಿ. ತರಕಾರಿ ಹೂವಿನ ಬೆಳೆ ಮನೆ ಹತ್ರ ಜಾಗ ಇದೆಲ್ಲ ಹಾಕೊಂಡಿದೀವಿ. ಮನೆಗೆ ಎಷ್ಟು ಬೇಕು ಅಷ್ಟು, ಮನೆಗೆ ಅಷ್ಟು. ಈಗ ಮನೆ ತೋಟದಲ್ಲೇನೆ ಈಗ ಅವರೇ ಹಾಕೊಂಡಿದೀವಿ, ತೊಗರಿ ಹಾಕೊಂಡಿದೀವಿ. ಮನೆ ಮಟ್ಟಿಗೆ ಏನು ಬೇಕು ಎಲ್ಲ ಬೆಳ್ಕೊಂತೀವಿ. ಸ್ವಲ್ಪ ಮನೆ ಮಟ್ಟಿಗೆ ಒಂದ್ ಸ್ವಲ್ಪ ಹಸಿಮೆಣಸಿಕಾಯಿ ಹಾಕಿದ್ವಿ, ಒಂದ್ 2 ಸಾಲು ಹಸಿಮೆಣಸಿಕಾಯಿ ಆಯ್ತು, ಒಣಮೆಣಸಿಕಾಯಿ ಆಯ್ತು, ಮನೆಗೆಲ್ಲ ಮೇಜರ್ ಆಗುತ್ತೆ. ಈಗ ಮೇಜರ್ ಆಗಿ ಸರ್ ಅಕ್ಕಿ ಕೊಂಡಲ್ಲ, ಕಾಯಿ ಕೊಂಡಲ್ಲ. ಈಗ ತರಕಾರಿಗಳು ಸ್ವಲ್ಪ ಮೇಂಟೈನ್ ಮಾಡ್ಕೊಂತೀವಿ. ಈಗ ಬೇಳೆಕಾಳು ತಂದ್ಬಿಟ್ರೆ ನಮ್ ಜೀವನಕ್ಕೆ ಆಗೋಗುತ್ತೆ ಅಂತ. ಈಗ ಇವತ್ತು ಅಕ್ಕಿ ತರಬೇಕು, ರಾಗಿ ತರಬೇಕು. ಈಗ ಮೊನ್ನೆ ಸ್ವಲ್ಪ ಒಂದು 10 ಕ್ವಿಂಟಲ್ ರಾಗಿ ಹಾಕಿದ್ವಿ, ಹೆಚ್ಚು ಕಡಿಮೆ ಅದೊಂದು 3 ಕ್ವಿಂಟಲ್ 3.25 ಕ್ವಿಂಟಲ್. ಇನ್ನು 3 ವರ್ಷ ರಾಗಿ ತಗೊಳಲ್ಲ. ಆ ಭತ್ತನೂ ಅಷ್ಟೇ, ಒಂದ್ಸರಿ ಸಣ್ಣ ಭತ್ತ ಹಾಕೊಂಡ್ಬಿಟ್ರೆ ಒಂದ್ 2 ವರ್ಷ ತಿರ್ಗಾ ಕೊಂಡಲ್ಲ, ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಅಡಿಕೆ ಬೆಳೆ ಈ ವರ್ಷ ಯಾವ ರೀತಿಯಿಂದ ಇದೆ? ಯಾಕಂದ್ರೆ ಸ್ವಲ್ಪ ಮಳೆ ಜಾಸ್ತಿ, ಸ್ವಲ್ಪ ಜಾಸ್ತಿನೇ ಮಳೆ ಆಗ್ಬಿಟ್ಟು ಸರಿ ಸರ್. ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಈಗ ಈ ರೋಗ ಏನಾದ್ರು ಕಾಣಿಸ್ಕೊಂಡಿತ್ತಾ? ಕೊಳೆ ರೋಗ ಕಾಣಿಸ್ಕೊಂಡ್ ಸರ್ ಅಲ್ಲಲ್ಲಿ. ಯಾಕೆ ನಾವೇನಾಗತ್ತೆ, ಇದು ಒಂದ್ಸರಿ ರೂಢಿ ಮಾಡ್ಬಿಟ್ರೆ ಹೊಡಿಬೇಕಲ್ಲ ಅಂದ್ಬಿಟ್ಟು ನಾವು ಹೊಡೆದಿಲ್ಲ ಸರ್. ಈ ಕಡೆ ಇಲ್ಲಿ ನಮ್ಮ ಬೆಲ್ಟಲ್ಲಿ ಕೊಳೆ ರೋಗ ಕಡಿಮೆ ಆದ್ರೆ ಈ ವರ್ಷ ಮಳೆ ಜಾಸ್ತಿ ಆಗಿ ಅರಣ್ಯ ಮಲೆನಾಡು ಪ್ರದೇಶ ಕೂಡ ಹಬ್ಬಿದೆ ಅಂತ ನಾವು ಕೇಳಿದ್ವಿ ಸರ್. ಹೌದು ಸರ್, ನಮ್ ತೋಟದಲ್ಲೇ ಇದೆ, ಬಿದ್ದಿದೆ, ಕಾಯೆಲ್ಲ ಬಿದ್ದಿದ್ದಾವೆ. ನಮ್ ಸ್ನೇಹಿತರು ಬಂದೆ ಇಲ್ಲ ಕೊಳೆ ರೋಗನೇ ಅಂತ ನಮ್ ಸ್ನೇಹಿತರು ತೀರ್ಥಹಳ್ಳಿಯರ್ ಹಂಗಂತ ಅಂದ್ರು. ಹೌದಾ, ನಾವೀಗ ಯಾಕಂದ್ರೆ ಒಂದ್ಸರಿ ಅಪ್ಲೈ ಮಾಡ್ತಂತ್ರಿ, ಅದು ಯಾವಾಗ ಕೇಳುತ್ತೆ ಗಿಡ ಅಂತ ಅಂದ್ಬಿಟ್ಟು ಅದು ಏನು ಈ ಸರಿ ಕಡಿಮೆ ಆದ್ರೆ ಆಗ್ಲಿ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ ಸರ್. ಏನು ಸಿಂಪಡಣೆ ಮಾಡಿಲ್ಲ. ಮತ್ತೆ ಸರ್ಕಾರದಿಂದ ಇಲಾಖೆಯಿಂದ ಏನು ಸೌಲಭ್ಯ ಪಡ್ಕೊಂಡಿದ್ದೀರಿ? ಈಗ ಕೃಷಿ ಇಲಾಖೆಯಿಂದ ಆಗಿರ್ಲಿ, ತೋಟಗಾರಿಕೆ ಇಲಾಖೆಯಿಂದ ಆಗಿರ್ಲಿ, ಇಲ್ಲ ಮ್ಯಾಮ್ಕೋಸ್ ಮತ್ತೆ ಈ ರ್ಯಾಂಪ್ ಕೋಸ್ ಈ ತರದ್ದು ಒಂದು ಸಂಘ ಸಂಸ್ಥೆಗಳಿಂದ? ಸರ್, ಕೃಷಿ ಇಲಾಖೆಯಿಂದ ನಮಗೆ ಚೆನ್ನಾಗಿ ಸವಲತ್ತು ಸಿಕ್ಕಿದೆ ಸರ್. ಈಗ ನಮಗೆ ಸಬ್ಸಿಡಿಯಿಂದ ಪೈಪ್ ತಗೊಂಡ್ವಿ, ಮತ್ತೆ ಮೊನ್ನೆ ಔಷಧಿ ತಗೊಂಬಂದ್ವಿ. ಏನು ನಮಗೆ ಅಲ್ಲಿ ಸಿಗೋ ಸೌಲಭ್ಯಗಳೆಲ್ಲ ಸದ್ಬಳಕೆ ಮಾಡ್ಕೊಂಡಿದೀವಿ ಸರ್ ನಾವು. ಸಿಗೋದನ್ನ ಮಾಡ್ಕೊಂಡಿದ್ದೀವಿ ಸರ್. ಮತ್ತೆ ಅದು ಏನು ಮರುಪಾವತಿ ಏನ್ ಮಾಡ್ಬೇಕೋ ಮಾಡಿದೀರಾ? ಈಗ ಮೊನ್ನೆ ಬ್ರಷ್ ಕಟರ್ ತಗೊಂಬಂದ್ವಿ. ಈಗ ಅದಕ್ಕೆ ಹೊರಗಡೆ ತಗೊಂಡ್ರೆ 16-17 ಸಾವಿರ ರೂಪಾಯಿ ಆಗುತ್ತೆ. ಇಲ್ಲಿ ಸಬ್ಸಿಡಿಯಿಂದ 12 ಸಾವಿರ ರೂಪಾಯಿ ಇತ್ತು. ಬ್ರಷ್ ಕಟರ್ ತಗೊಂಬಂದ್ವಿ. ನಮ್ಗೆ ಏನ್ ಅವಶ್ಯಕತೆ ಇದೆ. ಮತ್ತೆ ಈಗ ಮೊನ್ನೆ ಪೈಪ್ ಕೊಟ್ರಿ, ಈಗ ಒಂದು 2 ವರ್ಷದಲ್ಲಿ ಈಗ ಪೈಪ್ಗಳು ತಂದ್ವಿ. ಈಗ ಮತ್ತೆ ಔಷಧಿ ಅವು ಇವು ಸಿಗ್ತಾ ಇರ್ತವೆ. ಈಗ ಮತ್ತೆ ಭತ್ತ ಸಬ್ಸಿಡಿ ಭತ್ತ ಸಿಗ್ತಾ ಇರುತ್ತೆ. ಹಂಗಾಗಿ ಅದೇನ್ ಸಬ್ಸಿಡಿ ಸಿಗ್ತಾ ಇರ್ತಾರೆ ತಗೊಂಬರ್ತೀವಿ ಸರ್. ಕಷ್ಟದ ದಿನಗಳು ಅಂತಂತ ಹೇಳಿದ್ರೆ ನೆನಪಿಸ್ಕೊಳ್ಬಹುದಾ ನಿಮ್ಮ ಒಂದು ಆರಂಭದ ದಿನಗಳಲ್ಲಿ? ಈಗ ಸುಖ ಇದೆ, ಆದ್ರೆ ಕಷ್ಟದ ದಿನಗಳು ಅಂದಾಗ ಏನಾದರೂ ನೆನಪಿಗೆ ಬರುತ್ತಾ ಸರ್? ನೆನಪಿಗೆ ಕಣ್ಣು ಕಟ್ತಂಗೆ ಇದೆ ಸರ್. ನಮ್ದು ಹೈ ಟೆನ್ಷನ್ ವೈರ್ ಹೋಗಿದೆ ನಮ್ಮ ಜಮೀನ್ ಮೇಲೆ. ಅನ್ಎಕ್ಸ್ಪೆಕ್ಟೆಡ್ ನಾವೆಲ್ಲ ಇದ್ದಾಗ ಫೈರ್ ಆಗ್ಬಿಡ್ತು, ಬೆಂಕಿ ಹತ್ಕೊಂಡ್ಬಿಡ್ತು. ಅದು ಮರೆಯಲಾಗದ ಘಟನೆ. ಯಾಕೆಂದ್ರೆ ಕೈಗೆ ಬಂದಿದೆ. ಈಗ ನೀವು ಕಾರ್ಖಾನೆಗೆ ಕಬ್ಬು ಹೊಡೆದ್ರು ಹೆಚ್ಚು ಕಡಿಮೆ 25-30% ಅಲ್ಲಿ ಡಿಸ್ಕೌಂಟ್ ಮಾಡ್ಬಿಡ್ತಾರೆ. 1 ಟನ್ ಕಬ್ಬು ಹೋಯ್ತು ಅಂದ್ರೆ ಅವ್ರು 750 kg ಮಾತ್ರ ಕೌಂಟ್ ಮಾಡೋದು. ನಮ್ಗಿಲ್ಲಿ ಟ್ರಾನ್ಸ್ಪೋರ್ಟ್ಗೆ ಮಾಮೂಲಿ ದುಡ್ಡು ಕೊಡ್ಬೇಕು, ಕಟ್ಟಿಂಗ್ಗೆ ಮಾಮೂಲಿ ದುಡ್ಡು ಕೊಡ್ಬೇಕು, ಕಬ್ಬು ಮಾತ್ರ ದುಡ್ಡಿಲ್ಲ. 1 ಟನ್ಗೆ ನಾವು ಕಡಿಯೋರ್ಗು ಇಲ್ಲಿ 100-200 ರೂಪಾಯಿ 500 ರೂಪಾಯಿ ಕೊಡ್ಲೇಬೇಕು. ಇವ್ ಟ್ರಾನ್ಸ್ಪೋರ್ಟಿಂಗ್ 1 ಟನ್ಗೆ 100 ರೂಪಾಯಿ ಕೊಡ್ಬೇಕು. ಆದ್ರೆ ಮತ್ತೆ ನಮಗ್ ಕೊಡ್ತಾ ಇರೋದು ಎಷ್ಟು? 750 kg ಮಾತ್ರ ದುಡ್ಡು ಅವತ್ತು. ಬಟ್ 24 ಅವರ್ಸ್ ಒಳಗಡೆ ಹೋದ್ರೆ ಮಾತ್ರ ಅದು ಇದರ ಇನ್ನೂ ಅದು ಪರ್ಸೆಂಟೇಜ್ ರೈಸ್ ಆಗ್ತಾ ಇರುತ್ತೆ. 75 ಇದ್ದು 50 ಬಂದ್ಬಿಡುತ್ತೆ. ಈಗ ಅಟೇ ಮೂಮೆಂಟ್ ಜನ ಸಿಕ್ಕಿದ್ರೆ ಪ್ರಾಬ್ಲಮ್ ಇಲ್ಲ. ಮಿಸ್ ಆಗಿ ಜನ ಸಿಗ್ಲಿಲ್ಲ ಅಂತಂದ್ರೆ
ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಏನು ಮಾಡೋಕೆ ಮುಂಚೆ ಅಟ್ಲೀಸ್ಟ್ ಒಂದು 50 ಗಂಟೆ ಆಯಿತು ಅಂದರೆ ತಗೊಳ್ಳೋದೇ ಇಲ್ಲ. ಹಂಗಾಗಿ ಏನು ವಾಪಸ್ ತಗೊಳ್ಳೋದೇ ಇಲ್ಲ ಅಲ್ಲಿ. ಯಾಕೆಂದರೆ ಇಲ್ಲಿ ಬೆಂಕಿ ಬಿದ್ದ ತಕ್ಷಣ ಇಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ರೆಕಾರ್ಡ್ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಅದು ಈಗಾಗಲೇ 24 ಗಂಟೆ 50 ಗಂಟೆ ಆಗಿದೆಯಪ್ಪ, ಇದು ಶುಗರ್ ಬರಲ್ಲ ಇದು ಅಂತ ಅಂದಾಗ ರೈತರು ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್. ಅಲ್ಲ, ನಿಮ್ಮ ಬಾಲ್ಯದ ದಿನಗಳಲ್ಲಿ ನಿಮ್ಮ ಅಪ್ಪ ಅಮ್ಮ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಕೃಷಿ ಜಮೀನಿನ ಕೆಲಸ ಮಾಡಬೇಕಾದ್ರೆ ಕಷ್ಟದ ದಿನಗಳು ಅಂತ ನಾನು ನೆನಪಿಸ್ಕೊಳ್ಬೋದಾ ನೀವು? ಸರ್ ನೆನೆಸ್ಕೋಬೋದು. ಯಾಕೆ ಸರ್, ನಮ್ಮ ತಂದೆಗೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆದರೂ ಅವ್ರಿಗೆ ಯಾವುದೇ ಹ್ಯಾಬಿಟ್ಸ್ ಇರಲಿಲ್ಲ. ಒಂದು ಕೋಲ್ ಹಿಡ್ಕೊಂಡೆ ಬಂದು ಅವಾಗ ಭತ್ತದ ಗದ್ದೆ ಇತ್ತು. ನಮ್ಮ ತಂದೆ ಇದ್ದಾಗಲೂ ಕಬ್ಬು ಅವಾಗ ಸ್ವಲ್ಪ ಇತ್ತು. ಭತ್ತದ ಗದ್ದೆ ಪೂರ್ತಿ ನಮ್ಮ ತಂದೆ ಸುತ್ತಲೂ ಕಳೆ ಕೀಳೋರು, ನಾವು ಮಧ್ಯದಲ್ಲಿ ಕೀಳ್ತಿದ್ವಿ. ನಾವು 4 ಜನ ಮಕ್ಕಳು ಅಣ್ಣ ತಮ್ಮದಿರು ಎಲ್ಲರೂ ಜೊತೆಲೆ ಕೆಲಸ ಮಾಡ್ತಿದ್ವಿ. ಕಣ್ಣು ಕಟ್ತಂಗಿದೆ ಸರ್ ಇನ್ನೂ ಅವೆಲ್ಲ. ಅಂದ್ರೆ ಅವಾಗ ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳ್ತೀರಾ? ಸ್ವಲ್ಪ ಅಲ್ಲ ಸರ್, ಪೂರ್ತಿ ಕಷ್ಟ. ಯಾಕೆಂದ್ರೆ ಈಗ ಒಂದೇನಾರ ಒಂದು ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ಈಗ 6 ತಿಂಗಳ ಗಂಟೆ ಆ ಚಡ್ಡಿ ಬಟ್ಟೆ ಅರಿಯಂಗಿಲ್ಲ. ಅರ್ಧ ಹೋದ್ರೆ ತಿರ್ಗಾ 1 ವರ್ಷ ಬೇಕು, ವರ್ಷ ಗದ್ದೆ ಕುಯ್ಬೇಕು, ಅದು ಹೊಲಿಸ್ಬೇಕು ಅಂತ ಅಂದ್ರೆ ಅದು ಪರಿಸ್ಥಿತಿ ಹೆಂಗಿದೆ. ಯಾಕಂದ್ರೆ ಇಲ್ಲ, ಈಗ ಸಂಬಳ ಬರ್ತಾ ಇದೆ, ಆದಾಯದ ಮೂಲಗಳು ಬೇರೆ ಇದಾವೆ. ಅವತ್ತು ಯಾವ್ದು ಆದಾಯದ ಮೂಲ ಇರಲಿಲ್ಲ. ಏನು ಭತ್ತ ಕುಯ್ದ್ರೆ ಮಾತ್ರ ಅವತ್ತೇನೋ ಒಂಥರ ಈ ತಿಂಡಿ ತಂದು ಈಗ ಅದು ಭತ್ತ ದುಡ್ಡು ಬಂದ್ರೆ ಎಲ್ಲರಿಗೂ ಬಟ್ಟೆ ತರೋದು 4 ಜನಕ್ಕೂ. ಹಬ್ಬಕ್ಕಲ್ಲ, ಸ್ಕೂಲ್ಗೆ ಬಟ್ಟೆ ಅವತ್ತೇನೆ ಹಬ್ಬ ಅಂತಂದ್ರೆ ಇದೇ ಹಬ್ಬ ನಮ್ಗೆ. ಅವಾಗ ಈ ಮಕ್ಳಿಗೆಲ್ಲ ನಾವೇನು ಯಾರೋ ಈಗ 4 ಜನ ನಮ್ಮ ಚಡ್ಡಿ ಏನಾರು ಅರ್ಧೋಗ್ಬಿಡ್ತು ಅಂದ್ರೆ ಅವ್ರದ್ದೆಲ್ಲ ಚೆನ್ನಾಗೈತೆ, ನಿಂದೆ ಕರ್ದೋಗೈತೆ ಅಂತ ಅವತ್ತು ಅದಕ್ಕೂ ಓಡ್ತಾ ಬಿಡೋದು. ಹೌದು ಹೌದು, ಸ್ಕೂಲಲ್ಲಿ ಎಲ್ಲ ಸ್ಕೂಲ್ ಮನೇಲಿ. ಮತ್ತೆ ಸುಕನ್ಯಾ ಅವರೇ, ನಿಮ್ಮ ತವರು ಮನೆಗೆ ಹೋಲಿಸಿದ್ರೆ ಗಂಡನ ಮನೆಯಲ್ಲಿ ಬಂದಾಗ ಸುಖ ಅನಿಸುತ್ತಾ? ಹೇಗೆ ನಿಮ್ಮ ಒಂದು ಜೀವನ ಹೇಳಿ? ಇಲ್ಲ, ಪರವಾಗಿಲ್ಲ, ತವರ ಮನೆಯಲ್ಲಿ ಏನು ಸಮಸ್ಯೆ ಇರ್ಲಿಲ್ಲ? ಇಲ್ಲ ಇಲ್ಲ, ಇಲ್ಲಿ ಕೂಡ ಸಮಸ್ಯೆ ಇರ್ಲಿಲ್ಲ? ಏನಿಲ್ಲ, ಆರಾಮಾಗೇ ಇದ್ದೀರಾ? ನಿಮಗೇನು ಕಷ್ಟದೊಂದು ವಿಚಾರ? ನಾವು ಕಷ್ಟಪಟ್ಟು ಶ್ರಮ ಪಟ್ಟು ದುಡಿದ್ರೆ ಸುಖ ಇದೆ. ಎಷ್ಟು ಜನ ಮಕ್ಕಳಿದ್ದಾರೆ? ಒಬ್ಬನೇ ಮಗ. ಒಬ್ಬನೇ ಮಗ. ಏನ್ ಮಾಡಿಸಿದ್ರಿ? ಎಲ್ಲ ಅವ್ನು ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ? ಬೆಂಗಳೂರಲ್ಲಿ TCS ಅಲ್ಲಿ ಇಂಜಿನಿಯರ್. ಅಷ್ಟು ಮಟ್ಟಕ್ಕೆ ಓದಿಸಿದೀರಾ? ಕಡಿಮೆ ಒಂದು ಜಮೀನಿನಲ್ಲೇ ನಮಗೆ ಇರೋದು 25 ಕುಂಟೆ ಜಮೀನು ಬಂದಿದ್ದು ಒಟ್ಟು ಕುಟುಂಬದಲ್ಲಿ. ಇವತ್ತು ನಾವು 1.5 ಎಕರೆ ಜಮೀನು ತಗೊಂಡ್ವಿ, ಒಂದು ಸೈಟ್ ತಗೊಂಡ್ವಿ, ಮನೆ ಕಟ್ಟಿದ್ವಿ, ಮಗನ ಓದಿಸಿದ್ವಿ, ಸ್ವಲ್ಪ ದುಡ್ಡು ಇದೆ, ಒಡವೆ ಇದೆ, ಮಾಡ್ಕೊಂಡಿದ್ದೀವಿ, ಕಷ್ಟಪಟ್ಟಿದ್ದೀವಿ. ಕಷ್ಟಪಟ್ಟಿದ್ದಕ್ಕೆ ಒಂದು ರೀಚ್ ಆಗಿದ್ದೀವಿ, ಹಂತಕ್ಕೆ ಬಂದಿದ್ದೀವಿ. ಒಂದು ಹಂತಕ್ಕೆ, ಒಂದು ಲೆವೆಲ್ ಅಂತ ಹೇಳ್ತೀವಿ, ಲೆವೆಲ್ ಸ್ಥಿರತೆಗೆ ಬಂದಿದ್ದೀರಾ. ಅಲ್ಲ, ಇವತ್ತು ಸರ್ ನಾವು ಬೆಳಗ್ಗೆ ಎದ್ದು ಇವತ್ತು ಫಂಕ್ಷನ್ ಹೋದ್ವಲ್ಲ, ಅಲ್ಲಿ ಬರೋಷ್ಟ್ರಾಗ ನಾವು ತೋಟಕ್ಕೆ ಹೋಗಿ ಹುಲ್ ಕುಯ್ಕೊಂಬಂದು ಹಾಕಿ ಎಲ್ಲ ಮುಗಿಸ್ಕೊಂಡೆ ಬಂದಿರೋದು. ನಮ್ಗೆ ಅಲ್ಲಿ ಇವತ್ತು ತಿರುಗಿ ಬ್ಯಾಲೆನ್ಸ್ ಆಗಬಾರ್ದು. ನಾವಿನ್ ಬರೋದು ಎಷ್ಟು ಆಗುತ್ತೆ ಅಂತ ಅಲ್ಲಿ ಗೊತ್ತಲ್ಲ. ಅಲ್ಲಿ ಹೆಚ್ಚು ಕಡಿಮೆ 4 ಗಂಟೆ ಆದ್ರೂ ಆಗುತ್ತೆ, 3 ಗಂಟೆ ಆದ್ರೂ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ತಿರ್ಗಿ ಅಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಬೆಳಗ್ಗೆ 10 ಗಂಟೆ ಹೊರಡೋಷ್ಟ್ರಾಗ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡೆ ಅಲ್ಲಿ ಬಂದಿದ್ವಿ. ಆಮೇಲೆ ಈಗ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಯಾವ್ದು? ಈಗ ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಇಲ್ಲ ದನ ಸಾಕಾಣಿಕೆ ಇದರಲ್ಲಿ ಒಟ್ಟಾರೆ ಖರ್ಚು ಬಂದು ನಿವ್ವಳ ಲಾಭ ಅಂತ ಎಷ್ಟು ಅನ್ಬೋದು ಹೇಳಿ ಸರ್? ನಮಗೆ ಖರ್ಚೆಲ್ಲ ಕಳೆದ್ರು ಸರ್, ಈಗ ಒಂದು 2 ಬೆಳೆ ಭತ್ತ ಮಾಡ್ತೀವಿ, ಈಗ ಒಂದು ಅಡಿಕೆ ಇದೆ, ತೆಂಗಿದೆ. ಈಗ ನೋಡಿ, ಬರೀ ಈಗ 1-2 ತಿಂಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 30,000 ರೂಪಾಯಿ ತೆಂಗಿನಕಾಯಿ ಮಾರಿದ್ದೀವಿ. 1-2 ತಿಂಗಳಿಗೆ ಇನ್ನೂ ಹೆಚ್ಚು ಕಡಿಮೆ. ತುಂಬಾ ಅಂದ್ರೆ ಈ ಬಾರಿ ಬೆಲೆ ತುಂಬಾ ಚೆನ್ನಾಗಿದೆ. ಬೆಲೆ ಚೆನ್ನಾಗಿ ಸರ್. ಈಗ ಏನಾಗಿತ್ತು, ಫಸ್ಟ್ ನಾವು ಇಲ್ಲಿ ಬೆಳೆ ಇಲ್ಲ, ಮನೆ ಹತ್ರನೇ ಕಾಯಿ ಕೊಟ್ಬಿಡ್ತಿದ್ವಿ 30 ರೂಪಾಯಿ ಹಂಗೆ. ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ನು ಬರ್ಲಿಲ್ಲ ಅಂದಿದ್ದಕ್ಕೆ ನಾವೇನ್ ಮಾಡಿದ್ವಿ, RMC ಸುಲ್ಕೊಂಡು ಹೋದ್ವಿ. 58 ರೂಪಾಯಿ 60 ರೂಪಾಯಿ ಇದೆ ಸರ್ ಕಾಯಿ. ಒಂದು ಕಾಯಿ ನಮ್ದು ಸುಮ್ಮನೆ ತೂಕ ಮಾಡಿದ್ವಿ, 1 kg 100 ಗ್ರಾಮ್ ಅಂತ ಕಾಯಿ. ಅದಕ್ಕೆ ಹೆಚ್ಚು ಕಡಿಮೆ 70 ರೂಪಾಯಿ ಆಯ್ತು. ನಾವಿಲ್ಲಿ 30 ರೂಪಾಯಿ ಕೊಡ್ತಿದ್ವಿ. ಹಂಗಾಗಿ ನಾವು ಅವತ್ತಿನ ಬಿಟ್ಟು ಏನ್ ಮಾಡ್ತೀವಿ, ಈಗ ಮಿನಿಮಮ್ ಸರ್ ಈಗ 700-800 ಗ್ರಾಮ್ ಬಂದೇ ಬರುತ್ತೆ. ಮ್ಯಾಕ್ಸಿಮಮ್ ಹೆಚ್ಚು ಕಡಿಮೆ 1 kg 100 ಗ್ರಾಮ್ ಬಂತ. 70 ರೂಪಾಯಿ ಸಿಗುತ್ತೆ ಮಿನಿಮಮ್. ಅಂದ್ರೆ 40 ರೂಪಾಯಿ ಅಂತ ಸಿಗುತ್ತೆ. 40-45 ನೀವೇ ಮಾರಾಟ ಮಾಡಿದ್ರೆ ಅಷ್ಟು ಸಿಗುತ್ತೆ ಅಂತ ನಾವು RMC ತಗೊಂಡು ಹಾಕಿದ್ರೆ ಸಾಕು ಸಾಗರ. ಅಲ್ಲಿ ಸುಲ್ಕೊಂಡು ತಗೊಂಡೋದ್ರೆ ಆರಾಮಾಗಿ ವರ್ತ ಆಗುತ್ತೆ. ಮಾರ್ಕೆಟ್ ಇದು ಎಲ್ಲಿ ಮಾಡ್ತೀರಾ ಅಡಿಕೆಗೆ? ಇಲ್ಲ, ನಮ್ಮ ಭದ್ರಾವತಿಗೆ ನಾವು ಪಾರ್ಟಿಗಳು ಕೊಟ್ಬಿಡ್ತೀವಿ. ಅವ್ರು 12 kg ನಮ್ಗೆ ರೆಡಿ ಅಡಿಕೆ ಕೊಡ್ತಾರೆ ಸರ್. ಮಾರ್ಕೆಟ್. ಮತ್ತೆ ಮುಂದಿನ ಯೋಜನೆಗಳು ಏನು? ಈಗ ಮಗ ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಮಗನ ಒಂದು ಸಹಕಾರದಿಂದ ನಿಮ್ಮ ಒಂದು ನೀವು ಕಷ್ಟಪಟ್ಟಿದ್ದ ಒಂದು ಜಮೀನಲ್ಲಿ ಇನ್ನು ಹೆಚ್ಚುವರಿಯಾಗಿ ಏನು ಬೆಳೆ ಮಾಡ್ಬೇಕಂತ ಇದ್ದೀರಾ ಮುಂದೆ? ಮೆಣಸು ಮಾಡೋಣ ಅಂತ. ಕರಿಮೆಣಸು. ಯಾಕಂದ್ರೆ ಅದು ಅಡಿಕೆಕ್ಕಿಂತನೂ ಚೆನ್ನಾಗೇ ಇರೋದು, ರೇಟ್ ಚೆನ್ನಾಗೇ ಇದೆ ಅಲ್ವಾ? ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ವ್ಯವಸಾಯದಲ್ಲಿ. ಮಗನಿಗೆ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ. ರಜೆಯಲ್ಲಿ ಬಂದಾಗ ಬರ್ತಾರ ತೋಟ ಕಡೆ? ಬರ್ತಾರೆ.
ಏನು ನೀವು ಹೇಳ್ಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ. ಅವರಾಗೇ ಬರ್ತಾರೆ. ಅವರಾಗೆ ಬರ್ತಾರೆ. ಕಾಫಿ ಹಾಕಿರೋದು ಅವನೇ, ಮೆಣಸು ಹಾಕಿರೋದು ಚಿಕ್ಕಮಂಗ್ಳೂರಲ್ಲಿ AIT ಕಾಲೇಜಲ್ಲಿ ಓದ್ತಾ ಇರ್ಬೇಕಾರೆ ಅಜ್ಜಿ ಮನೇಲಿ, ನಮ್ಮ ಅಮ್ಮನ ಮನೇಲೇ ಇದ್ದಿದ್ದು. ನಮ್ಮ ಅಪ್ಪ ಅಮ್ಮನ ಜೊತೆ ಹಿಂಗೆ ಮಾವಂದಿರ ಜೊತೆ ಎಲ್ಲ ತೋಟಕ್ಕೆಲ್ಲ ಹೋಗೋಣಲ್ಲ, ಅಲ್ಲಿ ಎಲ್ಲ ಯಾವ ತರ ಕೃಷಿ ಮಾಡ್ತಾರೆ, ಇದು ಬೆಳೆ ಯಾವ ತರ ಬೆಳಿತಾರೆ ಇದೆಲ್ಲ ನೋಡ್ಕೊಂಡು ಅಲ್ಲಿಂದ ಕಾಫಿ ಬೀಜ ತಂದು ಅದನ್ನ ಬುಟ್ಟಿ ಮಾಡಿ, ಪಾತಿ ಮಾಡಿ, ಬುಟ್ಟಿ ಮಾಡಿ, ಸಸಿ ಮಾಡಿ ಎಲ್ಲ ನೆಟ್ಟು ಅಹಮದಾಬಾದಿಗೆ ಅಲ್ಲಿ ಜಾಬ್ ಆಯ್ತು. ಅಲ್ಲಿ ಹೋಗಿದ್ದ, ಓಕೆ. ಅಲ್ಲಿ 2 ವರ್ಷ ವರ್ಕ್ ಮಾಡಿದ್ದು. ಆಮೇಲೆ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದು ಈಗಲೂ ಅಷ್ಟೇ ವರ್ಕ್ ಮಾಡ್ತಾವೆ. ವಾರಕ್ಕೆ ಒಂದ್ಸತಿ ಬಂದ್ರು ಮೆಣಸು ಕಾಫಿ ಅಪ್ಪನ ನಿಮ್ಮ ಸೌಖ್ಯ ಕೇಳ್ತಾರ ಅಮ್ಮ ಅಪ್ಪ? ಇದೆಯಾ ಒಂದು ಜವಾಬ್ದಾರಿ, ಅಥವಾ ಪೇಟೆಗೆ ಹೋದ್ಮೇಲೆ? ಇಲ್ಲ ಸರ್, ಇಲ್ಲ. ನಾವು ಫಸ್ಟ್ ಇಂದನೂ ನಮಗೆ ಕ್ಲೀನ್ ಆಗಿ ಸೆಟ್ ಆಗ್ಬಿಟ್ಟಿದ್ದಾನೆ, ತೊಂದರೆ ಇಲ್ಲ. ಒಳ್ಳೇದು ಶ್ರೀಧರ್ ಮತ್ತೆ ಸುಕನ್ಯಾ ಅವರೇ, ಇದುವರೆಗೆ ತಾವು ಸಮಗ್ರ ಕೃಷಿಯ ಅನುಭವಗಳನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ಅಥವಾ ನಿಮ್ಮ ತೋಟಕ್ಕೆ ಬಂದು ನೀವು ಮಾಡ್ತಕ್ಕಂಥ ಕೃಷಿನ ನೋಡುವುದಾದ್ರೆ ನಿಮ್ಮ ದೂರವಾಣಿ ಕೊಡಿ ಶ್ರೀಧರ್ ಅವರೇ. 6363829696. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.